ಯೋಹಾನನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾನೇ ಒಳ್ಳೆಯ ಕುರುಬನೆಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾರೆ. ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದುಕೊಂಡು ಅವರು ನಮಗೆ ಏನನ್ನ ಮಾಡ್ತಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದುಕೊಂಡು ಅವರು ಏನು ಮಾಡ್ತಾರೆ ಅಂತಂತಂದರೆ, ಕೆಟ್ಟು ಹೋಗಿರುವಂಥದ್ದನ್ನು ಹುಡುಕಿ ಅವರು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಸಹಜವಾಗಿ ಒಂದು ಕುರುಬ ಏನು ಮಾಡ್ತಾನೆ? ಒಂದು ಕುರುಬ ಹಲವಾರು ಕಾರ್ಯಗಳನ್ನ ಮಾಡ್ತಾನೆ. ಅದರಲ್ಲಿ ಒಂದು ತಾನು ಮಾಡುವಂಥದ್ದು ಏನಂತಂತಂದರೆ, ಕೆಟ್ಟು ಹೋಗಿರುವಂಥ ಕುರಿಗಳನ್ನು ಹುಡುಕಿ ಅದನ್ನು ಅವನು ಕಂಡುಕೊಳ್ತಾನೆ. ಸಹಜವಾಗಿ ಕುರಿಗಳನ್ನ ಮೇಯಿಸೋದಕ್ಕೆ ಅಂತ ಹೋಗುವಾಗ ಯಾವುದಾದ್ರು ಒಂದು ಕುರಿ ಅಲ್ಲಿ ಇಲ್ಲಿ ದಾರಿ ತಪ್ಪಿ ಹಿಂಡಿನಿಂದ ದೂರ ಆಗಿ ಎಲ್ಲೋ ಹೊರಟೋಗ್ಬಿಡುತ್ತೆ. ಎಲ್ಲೋ ಹೊರಟೋಗ್ಬಿಟ್ಟು ಎಲ್ಲೋ ದಾರಿ ಕಾಣಿಸ್ತೀರಾ ನಿಂತ್ಕೊಂಡು ಕೂಗ್ತಾ ಇರುತ್ತೆ. ಕುರುಬ ಏನು ಮಾಡ್ತಾನೆ? ಯಾವುದೋ ಒಂದು ದಾರಿ ತಪ್ಪಿ ಹೋಗಿದೆ ಅನ್ನೋದನ್ನು ಕಂಡುಕೊಂಡು ಅವನು ಅಲ್ಲಿಂದ ಅದನ್ನು ಹುಡ್ಕೊಂಡು ಹೋಗಿ ಕೊನೆಗೆ ಅದನ್ನು ಅಲ್ಲಿಂದ ಹಿಡ್ಕೊಂಡು ಹಿಂಡತ್ರಕ್ಕೆ ಬರ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಇದೇ ಮಾತನ್ನು ಒಂದು ಸಲ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಹತ್ರ ಒಬ್ಬ ಕುರುಬನ ಹತ್ರ ಒಂದು 100 ಕುರಿ ಇದೆ ಅಂತ ಅಂದ್ಕೊಳ್ಳಿ. ಒಂದು ಕುರಿ ಎಲ್ಲೋ ಕಳೆದೋಗ್ಬಿಟ್ರೆ ಅವನು 99 ಕುರಿಗಳನ್ನು ಒಂದು ಕಡೆ ಬಿಟ್ಟು ಆ ಒಂದನ್ನು ಹುಡುಕಿ ಹೋಗಿ ಅದನ್ನು ತಗೊಂಡು ಬರೋದಿಲ್ವಾ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ಕುರುಬನ ಮಾಡೋ ಕೆಲಸ ಏನು? ಕುರುಬ ಏನು ಮಾಡ್ತಾನೆ ಅಂತಂತಂದರೆ, ಕೆಟ್ಟು ಹೋಗಿರುವಂಥ ಕಳೆದು ಹೋಗಿರುವಂಥ ಕುರಿಗಳನ್ನು ಹುಡುಕಿ ಅವುಗಳನ್ನು ರಕ್ಷಿಸಿ ಅವುಗಳನ್ನು ಹಿಂತೆಗೆದುಕೊಂಡು ಬರ್ತಾನೆ. ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಒಳ್ಳೆಯ ಕುರುಬನಾಗಿ ಅವರು ಏನು ಮಾಡ್ತಾರೆ? ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನಾಗಿ ಅವರು ಕೆಟ್ಟು ಹೋಗಿರುವಂಥದ್ದನ್ನು ಕಳೆದು ಹೋಗಿರುವುದನ್ನು ಹುಡುಕಿ ಅವರು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಆಗ ಕುರುಬ ಕೆಟ್ಟು ಹೋಗಿರುವಂಥ ಕಳೆದು ಹೋಗಿರುವಂಥ ಕುರಿಯನ್ನು ಹುಡುಕಿ ರಕ್ಷಿಸ್ತಾನೆ. ಯೇಸು ಕ್ರಿಸ್ತನು ಏನನ್ನು ರಕ್ಷಿಸ್ತಾರೆ? ಯೇಸು ಕ್ರಿಸ್ತನು ಏನನ್ನು ರಕ್ಷಿಸ್ತಾರೆ ಅಂತಂತಂದರೆ, ಮನುಷ್ಯರಾಗಿರುವ ನನ್ನನ್ನು ನಿಮ್ಮನ್ನು ಅವರು ಹುಡುಕಿ ನಮ್ಮನ್ನು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಕುರುಬ ಕಳೆದು ಹೋಗಿರುವಂಥ ಕುರಿಗಳನ್ನು ಹುಡುಕೊಂಡು ಅವುಗಳನ್ನು ಕರ್ಕೊಂಡು ಬರೋದಕ್ಕೋಸ್ಕರ ಹುಡುಕಿ ಅವನು ಹೋಗ್ತಾನೆ. ಅದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ಮನುಷ್ಯರಾಗಿರುವಂಥ ನಮ್ಮನ್ನು ಹುಡುಕಿ ಪರಲೋಕದಿಂದ ತಾನು ಈ ಭೂಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಕುರಿಗಳು ಹಿಂಡಿನ ದಾರಿಯಿಂದ ತಪ್ಪಿ ಹೋಗಿ ಎಲ್ಲೋ ಕಳೆದು ಹೋಗಿ ಅಲಿತಾ ಇರುತ್ತೆ. ಅದೇ ರೀತಿಯಾಗಿ ಮನುಷ್ಯರಾಗಿರುವಂಥ ನಾವು ದೇವರ ದಾರಿಯಿಂದ ತಪ್ಪಿ ಹೋಗಿ ಪಾಪವನ್ನು ಮಾಡಿ ನಾವು ಕಳೆದು ಹೋಗಿದ್ದೇವೆ. ಆದರೆ ಯಾವ ರೀತಿಯಾಗಿ ಕುರುಬನು ಕಳೆದು ಹೋಗಿರುವಂಥ ಒಂದು ಕುರಿಯನ್ನು ಹುಡುಕಿ ಹೋಗಿ ಅದನ್ನು ಕಂಡುಕೊಂಡು ಕರ್ಕೊಂಡು ಬರ್ತಾನೋ, ಅದೇ ರೀತಿಯಾಗಿ ಪಾಪದಲ್ಲಿ ದೇವರ ದಾರಿಯಿಂದ ತಪ್ಪಿ ಹೋಗಿ ಕಳೆದು ಹೋಗಿರುವಂಥ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಆದರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ, ಒಂದು ಕುರುಬ ಒಂದು ಕುರಿಯನ್ನು ಹುಡುಕಿ ಹೋಗಿರುವಾಗ ಕೆಲವು ಸಮಯಗಳಲ್ಲಿ ಏನಾಗಿರುತ್ತೆ, ಆ ಕುರಿ ಎಲ್ಲೋ ಹೋಗಿ ಹಳ್ಳದಲ್ಲಿ ಬಿದ್ದೋಗಿರುತ್ತೆ. ಹಳ್ಳದಲ್ಲಿ ಯಾವುದೋ ಒಂದು ಪೊದೆಯಲ್ಲಿ ದಾರಿ ತಪ್ಪಿ ಬಿದ್ದೋಗಿರುತ್ತೆ. ಆಗ ಯಾವುದೋ ಒಂದು ಹಳ್ಳದಲ್ಲಿ ಪೊದೆಯಲ್ಲಿ ದಾರಿ ತಪ್ಪಿ ಅದು ಬಿದ್ದು ಹೋಗಿ ಸಿಗಾಕೊಂಡು ಅಲ್ಲಿ ಕೂಗ್ತಾ ಇದೆ ಅಂತಂತಂದರೆ, ಈಗ ಆ ಕುರುಬ ಅದನ್ನು ರಕ್ಷಿಸಬೇಕಂದ್ರೆ ಏನು ಮಾಡಬೇಕು? ಅದನ್ನು ರಕ್ಷಿಸಬೇಕಂದ್ರೆ ಆ ಹಳ್ಳಕ್ಕೆ ಇಳಿದು ಆ ಪೊದೆ ಒಳಗಡೆ ಇಳಿದು ಅದರೊಳಗಡೆ ತೂರಿ ಆ ಕುರಿ ಹತ್ರಕ್ಕೆ ಹೋಗಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಆಚೆ ತರಬೇಕಾಗತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಕುರುಬನಿಗೆ ಏನಾಗುತ್ತೆ? ಕುರುಬನಿಗೆ ತುಂಬ ಗಾಯಗಳಾಗುತ್ತೆ. ಎಲ್ಲೋ ಒಂದು ಹಳ್ಳದಲ್ಲಿ ಒಂದು ಪೊದೆಯಲ್ಲಿ ಅದು ಹೋಗಿ ಸಿಗಾಕೊಂಡಿರುವಾಗ ಇವನು ಆ ಹಳ್ಳಕ್ಕೆ ಇಳಿದು ಆ ಪೊದೆ ಒಳಗಡೆ ಹೋಗಿ ಅದನ್ನೆಲ್ಲ ಈ ಕಡೆ ಎಳೆದು ಸ್ವಲ್ಪ ದಾರಿ ಮಾಡಿಕೊಂಡು ಅದರ ಸಂದಿಯಲ್ಲಿ ತೂರಿ ಹೋಗಿ ಕೈ ಹಾಕಿ ಅದನ್ನು ಹಿಡ್ಕೊಂಡು ಎಳ್ಕೊಂಡು ಬರೋಷ್ಟರಲ್ಲಿ ಅವನ ಕೈಗಳೆಲ್ಲ ಮುಳ್ಳುಗಳಿಂದ ಪರಿಸಿ ಗಾಯ ಆಗಿರುತ್ತೆ. ಅವನ ತಲೆಯೆಲ್ಲ ಮುಖ ಎಲ್ಲ ಗಾಯ ಆಗಿಬಿಟ್ಟಿರುತ್ತೆ. ಅವನ ಶರೀರವೂ ಕೂಡ ಗಾಯ ಆಗಿರೋದಕ್ಕೆ ಅವಕಾಶ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ನಮ್ಮ ಸ್ಥಳದಲ್ಲೆಲ್ಲ ಎಲ್ಲೂ ಕೂಡ ಕ್ರಿಕೆಟ್ ಆಡೋದಕ್ಕೆ ಅಂತ ಒಂದು ಒಳ್ಳೆ ಗ್ರೌಂಡ್ ಎಲ್ಲ ಸರ್ಕಾರದವರು ಎಲ್ಲ ಏನು ಮಾಡಿಲ್ಲ. ನಮಗೆ ಎಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲೇ ನಮ್ಮದು ಗ್ರೌಂಡು, ಅಲ್ಲೇ ನಮ್ಮದು ಕ್ರಿಕೆಟು. ಆದರೆ ನಾವು ಊರಿಂದ ಆಚೆ ಕಡೆ ಸ್ವಲ್ಪ ಹೋಗಿ ಖಾಲಿ ಸ್ಥಳದಲ್ಲಿ ಕ್ರಿಕೆಟ್ ಆಡ್ತಾ ಇರುವಂಥ ಸಮಯದಲ್ಲಿ ಸ್ವಲ್ಪ ದೂರದಲ್ಲೆಲ್ಲ ಪೊದೆಗಳಿರೋದು, ಇಷ್ಟಿಷ್ಟಪ್ಪ ಪೊದೆಗಳು 3-4 ಅಡಿ ಎತ್ತರ ಇರೋದು, ಇಷ್ಟಿಷ್ಟಗಳ ದೊಡ್ಡದಾಗಿರೋದು ಪೊದೆಗಳು, ಅಲ್ಲಲ್ಲಿ ಪೊದೆಗಳೆಲ್ಲ ಕಡೆ ಇರೋದು. ನಾವೇನು ಮಾಡೋದು? ಕ್ರಿಕೆಟ್ ಆಡೋವಾಗ ಜೋರಾಗಿ 6 ಹೊಡೆದು ಬಿಡೋದು. 6 ಹೋಯ್ತಂದ್ರೆ ಖುಷಿ. ಅಲ್ಲಿ 6 ಹೋಗುತ್ತೆ, ಆಮೇಲೆ ಬಾಲ್ ಎಲ್ಲೋಗುತ್ತೆ ಅಂದರೆ ಆ ಪೊದೆ ಒಳಗಡೆ ಹೋಗ್ಬಿಡುತ್ತೆ. ಈಗ ಏನು ಮಾಡಬೇಕು? ಆ ಬಾಲ್ ತರಬೇಕು ಅಂತಂತಂದರೆ 6 ಹೊಡೆದಾನೆ ಹೋಗ್ಬೇಕು. ನೀನೇ ತಾನೇ ಹೊಡೆದಿದ್ದು ಪೊದೆಗೆ ಹೋಗಿ ಎತ್ಕೊಂಬೋಗು ಅಂತಂದ್ಬಿಟ್ಟು. ಅವಾಗ ನಾನು ಕೂಡ ಚಿಕ್ಕ ವಯಸ್ಸಲ್ಲೆಲ್ಲ ಕ್ರಿಕೆಟ್ ಆಡ್ತಾ ಇದ್ದ ಸಮಯದಲ್ಲಿ ಎಷ್ಟೋ ಸಲ ಪೊದೆ ಒಳಗಡೆ ಹೋಗಿದ್ದೀನಿ. ಪೊದೆ ಒಳಗಡೆ ಹೋದರೆ ಅದೇ ಬೇರೆ ಪ್ರಪಂಚ ಥರ ಕಾಣಿಸ್ತಾ ಇರುತ್ತೆ. ಮೇಗಡೆ ಎಲ್ಲ ಫುಲ್ ಗುಂಡಿಗೆ ಅದು ಹಬ್ಕೊಂಡಿರುತ್ತೆ. ಅದ್ರ ಒಳಗಡೆ ಮಧ್ಯದಲ್ಲಿ ಹೋಗಿ ಬಾಲ್ ಬಿದ್ದೋಗಿರುತ್ತೆ.
ಇವಾಗ ಏನು ಮಾಡಬೇಕು, ಬ್ಯಾಟ್ ತಗೊಬಂದು ಆ ಪೊದೆನ ಈ ಕಡೆ ಹೊಡೆದು ಆ ಕಡೆ ಹೊಡೆದು ಆ ಪೊದೆ ಎಲ್ಲ ಸ್ವಲ್ಪ ಅಗಲ ಮಾಡಿ ಆಮೇಲೆ ಸ್ವಲ್ಪ ಹೊರಗಡೆ ಹೋದ್ರೆ ಬಾಲ್ ಸಿಗುತ್ತೆ ಅಂತ ಕೈ ಹಾಕಿ ನೋಡಿದ್ರೆ ಸಿಕ್ಕಲ್ಲ, ಇನ್ನೂ ದೂರ ಇರುತ್ತೆ. ಮತ್ತೆ ಇನ್ನೂ ಹೊಡೆದು ಹಿಂಗೊಡ್ದು ಅದು ಹೊಡೆಯೋಕ್ಕೂ ಕೂಡ ಆಗೋದಿಲ್ಲ, ತುಂಬ ಗಟ್ಟಿ ಇರುತ್ತೆ ಪೊದೆಗಳು. ಏನೋ ಮಚ್ಚಿದ್ರೆ ಕಡ್ದಾಕ್ಬಿಡ್ಬೋದು, ಬ್ಯಾಟಲ್ಲಿ ಕಡಿಯೋಕ್ಕಾಗಲ್ಲ. ಸುಮ್ಮನೆ ಸ್ವಲ್ಪ ಬೆಂಡ್ ಮಾಡ್ಬೋದು ಅಷ್ಟೇ, ಒಂದು ಸ್ವಲ್ಪ ದಾರಿ ಮಾಡ್ಕೊಬೋದು. ಹಂಗೆ ಮಾಡಿ ಹೆಂಗೊಂದು ಸ್ವಲ್ಪ ಆಯಿತು, ಸರಿ ಹೋಗ್ಬೋದೇನೋ ಬಾಲ್ ಹತ್ರಕ್ಕೆ ಅಂತ ಅಂದ್ಕೊಂಡು ಆಮೇಲೆ ಪೊದೆ ಒಳಗಡೆ ಹೋಗ್ಬಿಟ್ಟು ಆಮೇಲೆ ತಲೆ ಎತ್ತು ನೋಡಿದ್ರೆ ಆ ಪೊದೆ ನಮ್ಮ ಮೇಲೆ ಛತ್ರಿ ಥರ ಇರುತ್ತೆ. ಏನಿದು ಪೊದೆ ಒಳಗಡೆ ಯಾವುದೋ ಖಾಲಿ ಜಾಗ ಥರ ಇದೆ, ಒಂಥರ ಕೋಳಿನ ಮಂಕ್ರಿ ಒಳಗಡೆ ಹಾಕಿದ್ರೆ ಹೆಂಗಿರುತ್ತೆ ಆ ಥರ ಇರುತ್ತೆ ಪೊದೆ. ಅದ್ರೊಳಗಡೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಬಾಲ್ ಎತ್ಕೊಂಡು ಆಚೆ ಬರೋಷ್ಟರಲ್ಲಿ ನಮಗೆ ಮುಖ ಎಲ್ಲ ಪರ್ಚಾಗಿರುತ್ತೆ, ಕೈಗಳೆಲ್ಲ ಪರ್ಚಾಗಿರುತ್ತೆ, ಬಟ್ಟೆ ಎಲ್ಲ ಪರ್ಚಾಗಿರುತ್ತೆ. ಹೆಂಗೋ ಸಾಹಸ ಮಾಡಿ ಆ ಬಾಲ್ನ ತಗೊಂಡು ಆ ಕಡೆಯಿಂದ ಹೊರಗಡೆ ಬರುವಂಥದ್ದು. ಅವಾಗ ಇದೇ ರೀತಿಯಾಗಿ ಒಂದು ಕುರಿಯನ್ನು ಎಲ್ಲೋ ಹಳ್ಳದಲ್ಲಿ ಪೊದೆಯಲ್ಲಿ ಬಿದ್ದೋಗಿದೆ ಅಂತ ಅನ್ನುವಾಗ ಅದು ಚಿಕ್ಕದಾಗಿರುತ್ತೆ, ಹೋಗ್ಬಿಡುತ್ತೆ ಸೊಂದಿಗೆ. ಆದರೆ ಮನುಷ್ಯ ದೊಡ್ಡದಾಗಿರ್ತಾನೆ, ಅವನು ಆ ಸೊಂದಿಲಿ ಹೋಗಿ ಅದನ್ನು ಎಳ್ಕೊಂಡು ಬರೋ ಅಷ್ಟರಲ್ಲಿ ಅವನಿಗೇನಾಗುತ್ತೆ, ಎಲ್ಲ ಗಾಯ ಆಗುತ್ತೆ. ಅದೇ ರೀತಿಯಾಗಿಯೇ ಮನುಷ್ಯರಾಗಿರೋ ನಾವು ಪಾಪವನ್ನು ಮಾಡಿ ಬಿದ್ದು ಹೋದ್ವಿ, ದೇವರ ಕೋಪಕ್ಕೆ ಗುರಿಯಾಗಿ ನಾಶನಕ್ಕೆ ಈಡಾದ್ವಿ. ಆದರೆ ಈಗ ಯೇಸು ಕ್ರಿಸ್ತನು ನಮ್ಮನ್ನು ಆ ಪಾಪದ ಪಾತಾಳದಿಂದ ಎತ್ತಬೇಕಂತಂದರೆ ತಾನು ಗಾಯ ಪಡಬೇಕು, ತಾನು ರಕ್ತ ಸುರಿಸಲ್ಪಡಬೇಕು, ಇಲ್ಲವಾದರೆ ಆಗೋದಿಲ್ಲ. ಒಂದು ಕುರುಬ ಆ ಪೊದೆಯಲ್ಲಿ ನುಗ್ಗಿ ತನ್ನ ಕೈ ಕಾಲು ತನ್ನ ತಲೆ ಶರೀರ ಎಲ್ಲ ಗಾಯ ಮಾಡಿಕೊಂಡು ಆ ಕುರಿಯನ್ನು ತರಬೇಕಾಗತ್ತೆ. ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ತಾನು ಮನುಷ್ಯನಾಗಿ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತಾನು ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣವನ್ನು ಅನುಭವಿಸುವುದಕ್ಕಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಒಂದು ಕುರುಬ ಗಾಯಪಟ್ಟು ಆದರೂ ಸಹ ಆ ಕುರಿನ ರಕ್ಷಿಸುವಂತೆ ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಗಾಯಪಟ್ಟು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ರೀತಿಯಾಗಿ ನಮ್ಮನ್ನು ರಕ್ಷಿಸಿ ಇವಾಗ ನಮ್ಮನ್ನು ದೇವರಿಗೆ ಮಕ್ಕಳಾಗಿ ಮಾಡಿರುವಂಥದ್ದನ್ನು, ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಗ ಒಂದು ಕುರುಬನು ಮಾಡೋ ಕೆಲಸ ಏನು? ಒಂದು ಕುರುಬನು ಮಾಡುವಂಥ ಕೆಲಸ ಕೆಟ್ಟು ಹೋಗಿರುವಂಥ ಕುರಿಗಳನ್ನು ಹುಡುಕಿ ಅದನ್ನು ರಕ್ಷಿಸ್ತಾನೆ. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ನನ್ನನ್ನು ನಿಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ತನ್ನ ಜೀವವನ್ನು ಕೊಟ್ಟು ಆತನ ನಮ್ಮನ್ನು ಹುಡುಕಿ ರಕ್ಷಿಸಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿ ಕುರಿ ಕಳೆದು ಹೋಗಿರುವಾಗ ಕುರುಬನ ಹುಡುಗಿ ಹೋಗಿ ಅದು ಸಿಕ್ಕ ನಂತರ ಹೆಂಗಾದ್ರೂ ಕಷ್ಟಪಟ್ಟು ಅದನ್ನು ಅಲ್ಲಿಂದ ಮೇಲ್ ತಂದ ನಂತರ ಕುರುಬ ಏನು ಮಾಡ್ತಾನೆ? ಕುರುಬ ಆ ಕುರಿಯನ್ನು ಎತ್ತಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಸಂತೋಷ ಪಟ್ಕೊಂಡು ಆನಂದ ಪಟ್ಕೊಂಡು, ಅಯ್ಯೋ ನನ್ನ ಕುರಿ ಕಳೆದೋಗಿತ್ತು, ನನ್ನ ಕುರಿ ದಾರಿ ತಪ್ಪಿ ಹೋಗಿತ್ತು, ಎಲ್ಲೆಲ್ಲೋ ಹೋಗಿ ಅಲಿತಾ ಇತ್ತು, ನಾನನ್ನು ಹುಡುಕಿ ಕಂಡುಕೊಂಡು ಈಗ ಅದನ್ನು ನಾನು ಎತ್ಕೊಂಡು ಬರ್ತಾ ಇದ್ದೀನಿ, ಇನ್ನು ನಾನು ಇದನ್ನ ಎಲ್ಲೂ ಬಿಡೋದಿಲ್ಲ ಅಂಥೇಳಿ ಅದ್ರ ಹೆಗಲ ಮೇಲೆ ಹಾಕ್ಕೊಂಡು ಸಂತೋಷಪಟ್ಟು ಆನಂದಪಟ್ಟು ಅಲ್ಲಿಂದ ಹಿಂದಿನ ಕಡೆಗೆ ಬರ್ತಾನೆ. ಆಮೇಲೆ ಒಂದು ಹಿಂಡಿನಲ್ಲಿ ಅದನ್ನು ಬಿಡ್ತಾನೆ, ಕೊಟ್ಟಿಗೆಯಲ್ಲಿ ಅದನ್ನು ಬಿಡ್ತಾನೆ. ಅದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ನಮ್ಮ ಬಳಿಗೆ ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದು ನಮ್ಮನ್ನು ರಕ್ಷಿಸಿದ್ದಾರೆ. ಆದರೆ ರಕ್ಷಿಸಿದ ಮಾತ್ರವಲ್ಲ, ಈಗ ಅವರು ನಮ್ಮನ್ನು ಕುರುಬನ್ನು ತನ್ನ ಕುರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವ ಹಾಗೆ ನಮ್ಮನ್ನು ಅವರು ತನ್ನ ಹೆಗಲ ಮೇಲೆ ಹೊತ್ತು ನಮ್ಮನ್ನು ಸಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ನಿಮಿತ್ತ ಪರಲೋಕದಲ್ಲಿ ಎಷ್ಟೋ ಸಂತೋಷ, ಯೇಸು ಕ್ರಿಸ್ತನಿಗೆ ಎಷ್ಟೋ ಸಂತೋಷ. ಕಳೆದು ಹೋಗಿದ್ದಂಥ ನನ್ನ ಕುರಿಗಳು ತಿರುಗಿ ನಾನು ಅದನ್ನು ಹುಡುಕಿ ರಕ್ಷಿಸಿಕೊಂಡೆನು ಎಂಬುದಾಗಿ ನಿಮ್ಮ ನಿಮಿತ್ತ ಅವ್ರಿಗೆ ಎಷ್ಟೋ ಸಂತೋಷವಿದೆ. ಹಲ್ಲೆಲೂಯಾ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದು ಒಬ್ಬ ಮಗ ತುಂಬ ಒಳ್ಳೆಯವನು, ಒಬ್ಬ ಮಗ ಅಪಾಪೋಲಿ ಅಂತಂತಂದರೆ ತಂದೆ ತಾಯಿಗೆ ಏನಾಗುತ್ತೆ? ಒಳ್ಳೆಯವನ ವಿಷಯದಲ್ಲಿ ಸಂತೋಷ ಇರುತ್ತೆ, ಆದರೆ ಅಪಾಪೋಲಿ ವಿಷಯದಲ್ಲಿ ತುಂಬ ದುಃಖ ಇರುತ್ತೆ. ಅಯ್ಯೋ ನೀ ಯಾವತ್ತು ಸರಿ ಹೋಗ್ತಾನೋ, ಯಾವತ್ತು ಸರಿಯಾದ ದಾರಿಗೆ ಬರ್ತಾನೋ, ಯಾವತ್ತು ಒಳ್ಳೆಯವನಾಗಿ ಬದುಕ್ತಾನೋ, ಇವನ ಜೀವನ ಏನು ಮಾಡ್ಕೊತಾನೋ ಅಯ್ಯೋ ಅಂತ ಎಷ್ಟೋ ಬಾಧೆ ಇರುತ್ತೆ. ಆದರೆ ಆ ಕೆಟ್ಟವನು ತಿರುಗಿ ಒಳ್ಳೆಯವನಾಗಿ ಬದಲಾಗ್ಬಿಟ್ರೆ ಆ ತಂದೆ ತಾಯಿಗೆ ಎಷ್ಟೋ ಸಂತೋಷ ಆಗುತ್ತೆ. ಅದೇ ರೀತಿಯಾಗಿಯೇ ನಾನು ನೀವು ಕರ್ತನ ಬಳಿಗೆ ಬಂದಿರೋ ವಿಷಯದಲ್ಲಿ ಅವರಿಗೆ ಎಷ್ಟೋ ಸಂತೋಷ ಇದೆ. ಹಲ್ಲೆಲೂಯಾ. ಅವ್ರು ನಮ್ಮ ವಿಷಯದಲ್ಲಿ ಅವ್ರು ಆನಂದ ಪಡ್ತಾ ಇದ್ದಾರೆ. ಆ ಕುರುಬ ತಿರುಗಿ ತನಗೆ ಸಿಕ್ಕಿದ ಆ ಕುರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡು ತಗೊಂಡೋಗಿ ಮತ್ತೆ ಕೊಟ್ಟಿಗೆಗೆ ಬಿಡ್ತಾನೆ. ಅದೇ ರೀತಿಯಾಗಿಯೇ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಹೊತ್ತು ಅವ್ರು ಸಾಗುತ್ತಾ ಇದ್ದಾರೆ. ಅವ್ರು ಹೊತ್ತು ಸಾಗಿ ನಮ್ಮನ್ನು ಎಲ್ಲಿ ಬಿಡ್ತಾರೆ? ಅವ್ರು ನಮ್ಮನ್ನು ಹೊತ್ತು ಸಾಗಿ ಹೊಸ ಸೃಷ್ಟಿಯಲ್ಲಿ ಬಿಡ್ತಾರೆ, ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಬಿಡ್ತಾರೆ, ಹೊಸ ಆಕಾಶ ಹೊಸ ಭೂಲೋಕದಲ್ಲಿ ಅವ್ರು ನಮ್ಮನ್ನು ಬಿಡ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಪಾಪವನ್ನು ಮಾಡಿ ಕೆಟ್ಟು ಹೋದ್ವಿ, ಆದರೆ ನಮ್ಮನ್ನು ಯೇಸು ಕ್ರಿಸ್ತನು ಅದನ್ನು ರಕ್ಷಿಸಿ ಅವರು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ? ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಹೊಸ ಸೃಷ್ಟಿಯಲ್ಲಿ ಬಿಡ್ತಾರೆ. ಹಲ್ಲೆಲೂಯಾ. ಈ ಆಕಾಶ ಈ ಭೂಮಿ ಶಾಪಕ್ಕೆ ಒಳಗಾಗಿದೆ, ಇದು ನಾಶಕ್ಕೆ ಗುರಿಯಾಗಿದೆ. ಒಂದು ದಿವಸ ಇವೆಲ್ಲವೂ ಇಲ್ಲದೆ ಹೋಗುತ್ತೆ. ಯೇಸು ಕ್ರಿಸ್ತನು ಹೇಳಿದ ಮಾತು, ಈ ಆಕಾಶ ಭೂಮಿ ಅಳಿದು ಹೋಗುತ್ತೆ,
ಆದರೆ ದೇವರು ಹೊಸ ಆಕಾಶವನ್ನು, ಹೊಸ ಭೂಲೋಕವನ್ನು, ಹೊಸ ಯೆರೂಸಲೇಮ್ ಪಟ್ಟಣವನ್ನು ಉಂಟು ಮಾಡ್ತಾರೆ. ದೇವರು ಹೊಸ ಸೃಷ್ಟಿಯನ್ನು ಮಾಡ್ತಾರೆ. ಆ ಹೊಸ ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ಕರ್ಕೊಂಡು ಹೋಗಿ ಅವರು ಬಿಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ಇನ್ನು ಕಣ್ಣೀರಿಲ್ಲ, ಅಲ್ಲಿ ಇನ್ನು ಹಸಿವೆ ಇಲ್ಲ, ಅಲ್ಲಿ ಇನ್ನು ಮರಣವಿಲ್ಲ. ಅಲ್ಲಿ ದೇವರೊಟ್ಟಿಗೆ ಸದಾಕಾಲ ನಾವು ಜೀವಿಸ್ತೇವೆ. ಹಲ್ಲೆಲೂಯಾ. ಕೆಟ್ಟು ಹೋಗಿರುವಂಥ ಕುರಿಯನ್ನ ಹುಡುಗಿ ರಕ್ಷಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನು ಸುರಕ್ಷಿತವಾಗಿರುವಂಥ ಆ ಒಂದು ಕೊಟ್ಟಿಗೆಯಲ್ಲಿ ಕುರುಬನು ತಿರುಗಿ ಬಿಡುವ ಹಾಗೆ ಯೇಸು ಕ್ರಿಸ್ತನು ನನ್ನನ್ನು ನಿಮ್ಮನ್ನು ರಕ್ಷಿಸಿ ಅವರು ಹೊತ್ತು ಸಾಕ್ತಾ ಇದ್ದಾರೆ. ಈ ಲೋಕದಲ್ಲಿ ನಾವಿರೋವರೆಗೂ ಸಹ ನಮ್ಮನ್ನ ಅವರ ಹೆಗಲ ಮೇಲೆ ಅವರು ಹೊತ್ತು ಸಾಕ್ತಾರೆ. ಒಂದು ದಿವಸ ಆ ಹೊಸ ಸೃಷ್ಟಿಯಲ್ಲಿ ಬಿಟ್ಟು ನಮ್ಮನ್ನು ನೋಡಿ ಅವರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಕಳೆದು ಹೋಗಿರುವಂಥ ಕುರಿ ಎಲ್ಲೋ ಅಲೆದು ಅದು ಎಷ್ಟೋ ಭಯಪಟ್ಟು ಗಾಬರಿಪಟ್ಟು ಅದಿರುವಾಗ ಅದನ್ನು ಹುಡುಕಿ ರಕ್ಷಿಸಿ ತನ್ನಂಥ ಕುರುಬ ಅದನ್ನು ಮತ್ತೆ ಕೊಟ್ಟಿಗೆಯಲ್ಲಿ ತಂದು ಬಿಟ್ಟು ಅದು ಸಂತೋಷವಾಗಿ ಕುಣಿದು ಜಿಗಿದು ಓಡಾಡ್ತಾ ಇರುವಾಗ ಅದು ನೋಡಿ ಎಷ್ಟೋ ಸಂತೋಷ ಪಡ್ತಾನೆ. ಅಯ್ಯೋ ನನ್ನ ಕುರಿ ಎಷ್ಟು ಚೆನ್ನಾಗಿ ಆರಿ ಕುಣಿದು ಜಿಗಿದು ಅದು ನಲಿತಾ ಇದೆ, ಅದು ಕೆಟ್ಟು ಹೋಗಿತ್ತಲ್ಲ, ಆದರೆ ಆ ಕೆಟ್ಟು ಹೋಗಿದಂಥ ಅದನ್ನು ನಾನು ತಿರುಗಿ ರಕ್ಷಿಸಿ ತಂದೆ, ಇವಾಗ ಎಷ್ಟು ಸಂತೋಷವಾಗಿದೆ ನೋಡು ಅಂತ ಆ ಕುರುಬ ಅದನ್ನು ನೋಡಿ ಎಷ್ಟೋ ಸಂತೋಷ ಪಡ್ತಾನೆ. ಅದೇ ಥರ ಕೆಟ್ಟು ಹೋಗಿದ್ದಂಥ ನಮ್ಮನ್ನು ಯೇಸು ಕ್ರಿಸ್ತನ ರಕ್ಷಿಸಿ ಒಂದು ದಿವಸ ನಮ್ಮನ್ನು ತನ್ನ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಹೊಸ ಸೃಷ್ಟಿಯಲ್ಲಿ ನೋಡುವಾಗ ನಾವು ಆತನಿಂದ ನಿತ್ಯ ಜೀವವನ್ನು ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸಿ ಹರ್ಷದಿಂದ ಇರುವುದನ್ನು ಆತನ ನೋಡಿ ಅವರು ಎಷ್ಟೋ ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು, ಆತನು ನಮ್ಮನ್ನು ರಕ್ಷಿಸುವ ಆತನು. ಅವರು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಹೆಗಲ ಮೇಲೆ ಹೊತ್ತು ಸಾಗುತ್ತಾ ಇದ್ದಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದರೆ ನಮಗೆ ನನ್ನನ್ನು ನಿಮ್ಮನ್ನು ಯೇಸು ಕ್ರಿಸ್ತನು ರಕ್ಷಿಸಿದ್ದಾರೆ. ಆದರೆ ಮಿಕ್ಕವರ ವಿಷಯ ಏನು? ನಾವು ಕಳೆದು ಹೋಗಿದ್ವಿ, ಯೇಸು ಕ್ರಿಸ್ತನು ನಮ್ಮನ್ನು ಹುಡುಗಿ ಬಂದು ನಮ್ಮನ್ನು ರಕ್ಷಿಸಿ ಹೆಗಲ ಮೇಲೆ ಈಗ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ನಾವು ಮುಂದೆ ಹೊಸ ಸೃಷ್ಟಿಗೆ ದೇವರ ಬಳಿಗೆ ನಾವು ಸೇರ್ತೀವಿ ಅನ್ನೋ ನಿರೀಕ್ಷೆಯಿಂದ ನಾವು ಬರುತ್ತಾ ಇದ್ದೀವಿ. ಆದರೆ ಬೇರೆಯವರ ವಿಷಯವೇನು? ಯೇಸು ಕ್ರಿಸ್ತನಿಗೆ ಪ್ರತಿಯೊಬ್ಬರನ್ನು ರಕ್ಷಿಸಬೇಕಂತ ಇಷ್ಟ ಉಂಟು. ಯಾರನ್ನಾದರೂ ನಾಶವಾಗಿ ಹೋಗೋದ್ರಲ್ಲಿ ಅವ್ರಿಗೆ ಇಷ್ಟ ಇಲ್ಲ. ಎಲ್ಲರನ್ನ ರಕ್ಷಿಸಬೇಕಂತ ಅವ್ರಿಗೆ ಇಷ್ಟ ಇದೆ. ಯಾರಾದರೂ ಅಳೆದು ಹೋಗೋದ್ರಲ್ಲಿ ಅವ್ರಿಗೆ ಇಷ್ಟ ಇಲ್ಲ. ನನ್ನನ್ನು ನಿಮ್ಮನ್ನು ಅವ್ರು ರಕ್ಷಿಸಿದ್ರು, ಆದರೆ ಬೇರೆಯವ್ರನ್ನ ರಕ್ಷಿಸೋದಕ್ಕೆ ಅವ್ರಿಗೆ ಮನಸ್ಸಿಲ್ವಾ? ಬೇರೆಯವ್ರನ್ನ ರಕ್ಷಿಸೋದಕ್ಕೆ ಮನಸ್ಸಿಲ್ಲ ಅಂತಲ್ಲ, ಎಲ್ಲರನ್ನು ರಕ್ಷಿಸೋದಕ್ಕೆ ಅವರಿಗೆ ಮನಸ್ಸುಂಟು. ಆತನು ನನ್ನನ್ನು ನಿಮ್ಮನ್ನು ಮಾತ್ರ ರಕ್ಷಿಸಬೇಕು ಅಂತಲ್ಲ, ಎಲ್ಲರನ್ನು ರಕ್ಷಿಸಬೇಕಂತ ಅವರಿಗೆ ಇಷ್ಟ ಇದೆ. ಆದರೆ ಆ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಅವರಿಗೇನೆ ಇಷ್ಟ ಇಲ್ಲ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಲೋಕಕ್ಕೆ ಬಂದರು. ಆದರೆ 2000 ವರ್ಷಗಳ ಹಿಂದೆ ಆತನ ಮನುಷ್ಯನಾಗಿ ಲೋಕಕ್ಕೆ ಬಂದದ್ದು ಮಾತ್ರವಲ್ಲ, ಇವತ್ತೂ ಸಹ ಆತನು ನಮ್ಮ ಬಳಿಗೆ ಬರ್ತಾನೆ. ಇವತ್ತು ಸಹ ಪ್ರತಿಯೊಬ್ಬೊಬ್ಬರ ಬಳಿಗೂ ಆತನು ಬರ್ತಾನೆ. ಇವತ್ತು ಸಹ ಪ್ರತಿಯೊಬ್ಬೊಬ್ಬರ ಬಳಿಗೆ ಆತನು ಬಂದು ಅವರ ಹೃದಯದ ಬಾಗಿಲುಗಳನ್ನು ತಟ್ತಾನೆ. ಬಾಗಿಲನ್ನು ತೆರೆಯಿರಿ, ನಾನು ಒಳಗೆ ಬರುತ್ತೇನೆ, ನಾನು ನಿಮ್ಮೊಡನೆ ಊಟ ಮಾಡ್ತೇನೆ, ನೀವು ನನ್ನೊಡನೆ ಊಟ ಮಾಡಿ, ನಾವು ಸಂತೋಷವಾಗಿರೋಣ ಅಂತ ಪ್ರತಿಯೊಬ್ಬರ ಹೃದಯದ ಬಾಗಿಲನ್ನು ಆತನು ತಟ್ತಾನೆ. ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ನಾನು ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಒಬ್ಬನ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನೊಡನೆ ಊಟ ಮಾಡುತ್ತೇನೆ, ಅವನು ನನ್ನೊಡನೆ ಊಟ ಮಾಡಬಹುದು ಎಂಬುದಾಗಿ ಅವರು ಹೇಳಿದರು. ಅವರು ಹೇಳಿದಂಥ ಈ ಮಾತಿಗೆ ಅರ್ಥ ಏನು? ಅವರು ಹೇಳಿದಂಥ ಈ ಮಾತಿಗೆ ಅರ್ಥ ಏನಂತಂದರೆ, ಒಬ್ಬ ಮನುಷ್ಯನು ತನ್ನನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿಕೊಳ್ಳುವ ಹಾಗೆ ನಾನು ಅವನಿಗೆ ಅವನ ಬಾಗಿಲನ್ನು ತಡ್ತೇನೆ. ಅವನು ಅವಕಾಶ ಕೊಟ್ಟರೆ, ಯೇಸು ಕ್ರಿಸ್ತನು ಬಾಗಿಲು ಮುಚ್ಚಿದ್ರು ಸಹ ಹಾಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ವೋ? ಹೋಗಿ ಬಿಡಬಹುದು. ಆದರೆ ಅವ್ರು ಹೋಗಿ ಬಿಡೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ ತಟ್ತಾರೆ. ನಿನಗಿಷ್ಟ ಇದೆಯಾ? ತೆಗಿ, ನಾನು ಬರ್ತೀನಿ, ನಿನ್ನ ಜೊತೆ ಊಟ ಮಾಡ್ತೀನಿ. ನಿನಗಿಷ್ಟ ಇಲ್ವಾ? ನಾನೇನು ಮಾಡೋದಕ್ಕಾಗೋದಿಲ್ಲ. ಆಗ ನಮ್ಮ ಇಷ್ಟವನ್ನು ಮೀರಿ ಅವರೇನನ್ನು ಸಹ ಮಾಡೋದಿಲ್ಲ. ಆಗ ನಮ್ಮನ್ನು ದೇವರು ರಕ್ಷಿಸಿದ್ದಾರೆ. ಆದರೆ ಬೇರೆಯವರ ವಿಷಯವೇನು? ಬೇರೆಯವರನ್ನು ರಕ್ಷಿಸಬಾರದು ಅಂತ ಅವ್ರ ಉದ್ದೇಶ ಇಲ್ಲ, ಎಲ್ಲರನ್ನು ರಕ್ಷಿಸಬೇಕಂತ ಹೇಳಿ ಅವ್ರಿಗೆ ಇಷ್ಟ ಇದೆ. ಆದರೆ ಆ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಮನುಷ್ಯರಿಗೇನೆ ಇಷ್ಟ ಇಲ್ಲ. ಆತನು ಪ್ರತಿಯೊಬ್ಬರ ಬಾಗಿಲನ್ನು ತಟ್ತಾ ಇದ್ದಾನೆ. ನಿಮ್ಮ ಮನಸ್ಸಿನ ಬಾಗಿಲನ್ನು ತೆರೆಯಿರಿ, ನಾನು ಒಳ ಬಂದು ನಿಮ್ಮನ್ನು ರಕ್ಷಿಸ್ತೇನೆ ಅಂತ ಹೇಳಿ ಅವ್ರು ಕರೀತಾ ಇದ್ದಾರೆ. ಆದರೆ ಜನಗಳು ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಆತನು ಈ ಲೋಕದಲ್ಲಿದ್ದಾಗ ಆತನನ್ನು ದೂಷಿಸಿ, ಅವಮಾನಪಡಿಸಿ, ಆತನನ್ನು ಗಾಯಪಡಿಸಿ, ಆತನನ್ನು ಹೊಡೆದು ಸಿಲುಬೆಯಲ್ಲಿ ತೂಗು ಹಾಕಿ ಮರಣಕ್ಕೆ ಒಪ್ಪಿಸಿಕೊಟ್ರು. ಇವತ್ತು ಸಹ ಮನುಷ್ಯರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆತನನ್ನು ದೂಷಿಸಿ, ಅವಮಾನಪಡಿಸಿ, ನಿಂದಿಸಿ ಆತನನ್ನು ತಿರಸ್ಕರಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಅವರನ್ನು ಅವಮಾನಪಡಿಸಿದ್ರು, ನಿಂದಿಸಿದ್ರು, ದೂಷಿಸಿದ್ರು, ತಿರಸ್ಕರಿಸಿದ್ರು ಸಹ ಆತನ ಬಿಟ್ಟು ಹೋಗೋದಿಲ್ಲ. ಆತನ ಬಾಗಿಲನ್ನು ತಟ್ಟುತ್ತಾನೆ ಇರ್ತಾನೆ. ಕಣ್ಣೀರಿನೊಟ್ಟಿಗೆ ಆತನ ಬಾಗಿಲನ್ನು ತಟ್ಟುತ್ತಾನೆ ಇರ್ತಾನೆ. ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಅವರು ಕಣ್ಣೀರು ಸುರಿಸಿದ್ರು.
ಅದೇ ರೀತಿಯಾಗಿಯೇ ಇವತ್ತು ಸಹ ನಾಶನದ ಮಾರ್ಗದಲ್ಲಿ ಹೋಗುತ್ತಿರುವಂತಹ, ತನ್ನ ರಕ್ಷಣೆಯನ್ನು ಅಂಗೀಕರಿಸುವುದಕ್ಕೆ ಮನಸ್ಸಿಲ್ಲದಿರುವಂತಹ, ಆತನನ್ನು ತಿರಸ್ಕರಿಸುವಂತಹ ಒಬ್ಬೊಬ್ಬರನ್ನು ನೋಡಿ ಅವರು ಕಣ್ಣೀರನ್ನು ಒಟ್ಟಿಗಿದ್ದಾರೆ. ಒಬ್ಬೊಬ್ಬರ ಮನಸ್ಸನ್ನು ಸಹ ಆತನು ತಟ್ಟುತ್ತಾನೆ ಇದ್ದಾರೆ. ನನ್ನ ರಕ್ಷಣೆಯನ್ನು ಅಂಗೀಕರಿಸಿರಿ, ನಿಮ್ಮನ್ನು ರಕ್ಷಿಸುವುದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಒಬ್ಬೊಬ್ಬರ ಹೃದಯವನ್ನ ಅವರು ತಟ್ಟುತ್ತಲೇ ಇದ್ದಾರೆ. ಎಲ್ಲಿವರೆಗೂ ಅವರು ತಡ್ತಾರೆ? ಕಡೆಯವರೆಗೂ ಅವರು ತಡ್ತಾರೆ. ಮರಣ ಪರ್ಯಂತರ ಅವರ ಮನಸ್ಸುಗಳನ್ನ ಕರ್ತನು ತಟ್ಟುತ್ತಾನೆ ಇರ್ತಾರೆ. ಆದರೆ ಮರಣದೊಟ್ಟಿಗೆ ಅದು ನಿಂತು ಹೋಗುತ್ತೆ. ಒಂದು ಮನುಷ್ಯನಿಗೆ ಮರಣದವರೆಗೂ ಸಹ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಅವಕಾಶ ಇದೆ. ಶಿಲುಬೆಯಲ್ಲಿ ಆ ಕಳ್ಳನು ಯೇಸು ಕ್ರಿಸ್ತನ ವಿಷಯವಾಗಿ ಮಾತಾಡೋದನ್ನು ನಾವು ಕಾಣ್ತೇವೆ. ನಿನ್ನ ರಾಜ್ಯ ಬರುವಾಗ ನನ್ನನ್ನು ಜ್ಞಾಪಕಪಡಿಸಿಕೋ ಅಂತ ಹೇಳ್ತಾನೆ. ಆದರೆ ಆ ಒಂದು ಮಾತಿನ ನಿಮಿತ್ತ ಆ ಕ್ಷಣವೇ ಯೇಸು ಕ್ರಿಸ್ತನ ಉತ್ತರ ಕೊಡ್ತಾರೆ, ಇಂದು ನಿನ್ನನೊಡನೆ ಪರದೇಶಿನಲ್ಲಿರುವಿ. ಬೇರೆಯವರು ಎಷ್ಟೆಲ್ಲ ಮಾತಾಡಿದ್ರು, ನಿನ್ನ ದೇವರ ಕುಮಾರನ, ನೀನೇ ಕ್ರಿಸ್ತನ, ಹಂಗಾರೆ ಇಳಿದು ಬಾ ನೋಡೋಣ, ನಾವು ನಂಬಿಕೆ ಇಡ್ತೇವೆ, ನಿನ್ನನ್ನು ಕ್ರಿಸ್ತ ಅಂತ ಒಪ್ಕೊಂತೇವೆ, ಏನೆಲ್ಲ ಮಾತಾಡಿದ್ರು. ಅವ್ರಿಗೆ ಯಾರಿಗೂ ಯೇಸು ಕ್ರಿಸ್ತನ ಉತ್ತರ ಕೊಡಲಿಲ್ಲ. ಆದರೆ ತನ್ನ ಪಕ್ಕದಲ್ಲಿ ಹಾಕಲ್ಪಟ್ಟಂಥ ಕಳ್ಳ ಒಂದು ಮಾತು ಹೇಳ್ದ, ನೀನು ಬರುವಾಗ ನನ್ನನ್ನು ನೆನೆಸಿಕೊ ಅಂತ ಹೇಳಿ. ಹಂಗಂದ್ರೆ ತಾನು ಕ್ರಿಸ್ತನು, ತನ್ನಲ್ಲಿ ಯಾವ ದೋಷವಿಲ್ಲ, ತಾನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಬಾರೆಪಟ್ಟು ಮರಣವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋಂಥ ಒಂದು ಸತ್ಯವನ್ನ ತಾನು ಕಂಡುಕೊಂಡು ನನ್ನನ್ನು ನೆನೆಸಿಕೋ ಅಂತ ಹೇಳ್ದ. ಆದರೆ ಅದೊಂದು ಮಾತಿಗೆ ಯೇಸು ಕ್ರಿಸ್ತನು ಒಡನೆ ಉತ್ತರ ಕೊಡ್ತಾರೆ, ಹಿಂದೆ ನೀನು ನನ್ನೊಡನೆ ಪರದೇಶಿನಲ್ಲಿರುವಿ. ಒಂದು ಮನುಷ್ಯನಿಗೆ ತನ್ನ ಕೊನೆಯ ಉಸಿರಿನವರೆಗೂ ಸಹ ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ, ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ಉಸಿರು ನಿಂತು ಹೋದ ನಂತರ, ಮರಣದ ನಂತರ ಮನುಷ್ಯನಿಗೆ ರಕ್ಷಣೆಗೆ ಅವಕಾಶ ಇಲ್ಲ. ಒಂದೇ ಸಾರಿ ಮರಣ, ಆ ನಂತರ ನ್ಯಾಯ ತಿರುಗು. ಆಗ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿ ಬೇರೆಯವ್ರನ್ನೆಲ್ಲ ರಕ್ಷಿಸದೇ ಇರಬೇಕಂತ ಅವ್ರಿಗೇನು ಮನಸ್ಸಿಲ್ಲ. ಎಲ್ಲರನ್ನು ರಕ್ಷಿಸೋದಕ್ಕೆ ಅವ್ರ ಮನಸ್ಸಿದೆ. ಎಲ್ಲರೂ ರಕ್ಷಣೆ ಹೊಂದಿಕೊಳ್ಳಬೇಕಂತ ಹೇಳಿ ಒಬ್ಬೊಬ್ಬರ ಮನಸ್ಸನ್ನ ಅವರು ತಟ್ಟುತ್ತಾನೆ ಇದ್ದಾರೆ. ಆದರೆ ಮನುಷ್ಯರಿಗೆ ಅದು ಇಷ್ಟ ಇಲ್ಲ. ಮನುಷ್ಯರು ಅದನ್ನ ಅಂಗೀಕರಿಸ್ತಾ ಇಲ್ಲ. ಯಾರಾದರೂ ನಾಶವಾಗಿ ಹೋಗೋದ್ರಲ್ಲಿ ಅವರಿಗೆ ಇಷ್ಟ ಇಲ್ಲ. ಇವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನೋಡಿ. ನಿಮ್ಮ ಹೃದಯದ ಬಾಗಿಲನ್ನು ಯೇಸು ಕ್ರಿಸ್ತನ ತಟ್ಟಿ ನೀವು ಆತನಿಗೆ ಬಾಗಿಲನ್ನು ತೆರೆದು, ಯೇಸುವೇ ನನ್ನನ್ನು ರಕ್ಷಿಸು ಸ್ವಾಮಿ ಅದೇ ತನ್ನನ್ನು ಸ್ವೀಕರಿಸಿಕೊಂಡಿದ್ರೆ ಆದರೆ ತುಂಬ ಸಂತೋಷ. ನಿಮಗೂ ಸಹ ಆತನಲ್ಲಿ ನಿತ್ಯ ಜೀವ ಸಿಗುತ್ತೆ. ಆದರೆ ಒಂದು ವೇಳೆ ಇವತ್ತಿನವರೆಗೂ ಸಹ ನಿಮ್ಮ ಹೃದಯಗಳನ್ನು ಕರ್ತನು ಬಾಗಿಲನ್ನು ತಟ್ಟುತ್ತಾನೆ ಇದ್ದು ನಿಮ್ಮ ಹೃದಯದ ಬಾಗಿಲನ್ನು ತೆರೆದು ಆತನಿಗೆ ಅವಕಾಶ ಕೊಟ್ಟಿಲ್ಲ ಅಂತಂತಂದರೆ ಇವತ್ತೇ ಮನೆ ತಿರುಗಿ. ಯಾವತ್ತು ನಿಮ್ಮ ಉಸಿರು ಕೊನೆಯಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಬ್ಬ ಕುರುಬ ತನ್ನ ಕುರಿ ಕಳೆದು ಹೋಗಿರುವಾಗ ಅದನ್ನು ಹೊರಟು ಹೋಗಿ ಹುಡುಕೋದಕ್ಕೆ ಅಂತ ತಾನು ಪ್ರಯತ್ನ ಮಾಡ್ತಾನೆ. ಅದನ್ನು ಹೋಗಿ ಹುಡುಕಿ ರಕ್ಷಿಸಿ ಅದನ್ನು ತಗೊಂಡು ಬರ್ತಾನೆ. ಆದರೆ ಒಂದು ಕುರಿ ಕಳೆದೋಗಿರುವಾಗ ಒಂದು ಕುರುಬ ಅದನ್ನು ಹುಡುಕಿ ಹೋಗಿ ರಕ್ಷಿಸೋದಕ್ಕೆ ಪ್ರಯತ್ನ ಮಾಡುವಾಗ ಆ ಕುರಿಗೆ ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಏನು ಮಾಡಬೇಕು? ಒಂದು ವೇಳೆ ಒಂದು ಕುರಿ ಕಳೆದು ಹೋಗಿದೆ, ಎಲ್ಲೋ ದೂರದಲ್ಲಿದೆ, ಕುರುಬನಿಗೆ ಕಾಣಿಸ್ತು. ಕುರುಬ ಏನು ಮಾಡ್ತಾನೆ, ಅಯ್ಯೋ ನನ್ನ ಕುರಿ ಅಲ್ಲಿದೆ ಅಂತ ಹೇಳಿ ವೇಗವಾಗಿ ಅದರ ಹತ್ರಕ್ಕೆ ಹೋಗ್ತಾನೆ. ಆದರೆ ಈ ಕುರಿಗೆ ತನ್ನ ಕುರುಬ ತನ್ನ ಹತ್ರ ಬಂದು ತನ್ನನ್ನು ಹಿಡ್ಕೊಂಡು ಮತ್ತೆ ಕರ್ಕೊಂಡು ಹೋಗಿ ಆ ಹಿಂಡಿನಲ್ಲಿ ಸೇರಿಸಿ ತನ್ನೊಟ್ಟಿಗೆ ಇಟ್ಟುಕೊಳ್ಳೋದು ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಅದು, ಅಯ್ಯೋ ನನ್ನ ಕುರುಬ ಬರ್ತಾ ಇದ್ದಾನೆ, ಅವನನ್ನು ಹಿಡ್ಕೊಂಡು ಹೋಗ್ಬಿಡ್ತಾನೆ, ನನಗೆ ಅವನಿಷ್ಟ ಇಲ್ಲ ಅಂತ ಅಂದ್ಕೊಂಡು ಕುರುಬ ಹತ್ರ ಬರ್ತಾ ಇದ್ದೊಡನೆ ಇದು ಈ ಕಡೆಯಿಂದ ಎಲ್ಲೋ ಓಡಾಗ್ಬಿಡ್ತಾನೆ ಅಂತ ಅಂದ್ಕೊಳ್ಳಿ. ಅವಾಗೇನು ಮಾಡೋದು? ಕುರುಬನಿಗೆ ಕುರಿಯನ್ನು ರಕ್ಷಿಸಬೇಕಂತ ಇಷ್ಟ ಇದೆ, ಆದರೆ ಕುರಿಗೆ ರಕ್ಷಿಸಲ್ಪಡಬೇಕಂತ ಇಷ್ಟ ಇಲ್ಲ ಅಂತಂತಂದ್ರೆ ಏನು ಮಾಡೋಕ್ಕಾಗತ್ತೆ? ಆದರೆ ಆ ಥರ ಆದರೂ ಕೂಡ ಕುರುಬ ಏನು ಮಾಡ್ತಾನೆ, ಒಂದು ವೇಳೆ ಕುರಿ ಓಡಾಗ್ಬಿಟ್ಟು ಅನ್ಕೊಳ್ಳೋಣ. ನಾವು ಚಿಕ್ಕ ವಯಸ್ಸಲ್ಲಿ ಚಿಟ್ಟೆಗಾಲ ಬರುವಾಗ ಚಿಟ್ಟೆ ಹಿಡಿತಾ ಇದ್ವಿ. ಚಿಟ್ಟೆಗಳೇನು ಮಾಡುತ್ತೆ ಅಂತಂದರೆ ಅಲ್ಲಿ ಇಲ್ಲಿ ಗಿಡದ ಮೇಲೆ ಎಲ್ಲೆಲ್ಲ ಕುದುರುತ್ತೆ. ನಾವೇನು ಮಾಡೋದು, ಚಿಟ್ಟೆ ಹಿಡಿಬೇಕು ಅನ್ನೋದು ನಮ್ಮ ಕೆಲಸ. ಚಿಕ್ಕ ವಯಸ್ಸಲ್ಲಿ ಬೇಸಿಗೆ ರಜೆ ಎಲ್ಲ ಬಂದರೆ ಏನು ಮಾಡೋದು, ಚಿಟ್ಟೆ ಹಿಡಿಯೋದೇ ಕೆಲಸ. ರಜಾ ಇದ್ದಾಗ ನಾವು ನಮ್ಮದು ಕಾಂಗ್ರೆಸ್ ಗಿಡಗಳಿತ್ತು, ಕಾಂಗ್ರೆಸ್ ಗಿಡ ಕಿತ್ಕೊಳೋದು, ಚಿಟ್ಟೆ ಎಲ್ಲರೂ ಕೂತಿರೋ ಹೊಡೆಯೋದು, ಚಿಟ್ಟೆ ಹಿಡಿದು ಕವರಲ್ಲಿ ಹಾಕೊಳ್ಳೋದು, ಅಲ್ಲಾದರೆ ಅದಕ್ಕೆ ದಾರ ಕಟ್ಟಿಬಿಡೋದು, ಚಿಟ್ಟೆ ದಾರದಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು. ಹಿಂಗೇನೆಲ್ಲ ಕೆಲಸ ಮಾಡ್ತಾ ಇದ್ವಿ. ಆಗ ಕೆಲವೊಂದ್ಸಲಿ ಎಲ್ಲರೂ ಚಿಟ್ಟೆ ಕೂತಿರುವಾಗ ಅದನ್ನ ಕೈಯಲ್ಲಿ ಹಿಡಿಬೇಕಂತ ಹೋಗ್ತಾ ಇದ್ವಿ. ಅದು ಕುತ್ಕೊಂಡಿರುತ್ತೆ, ಸುಮ್ಮನೆ ಅದ್ರ ಪಾಡ್ಗೋದು. ನಾವೇನು ಮಾಡೋದು, ನಿಧಾನಕ್ಕೆ ಹಿಂಗೇ ಹೋಗೋದು. ಹತ್ರ ಹೋಗಿ ಕೊನೆಗೆ ಅದು ಹತ್ರ ಹೋಗಿ ಇನ್ನೇ ಹಿಂಗೆ ಹಿಡಿಬೇಕು, ಅಷ್ಟೇ ಹಂಗಂಗೆ ಓಡುತ್ತದೆ. ಆಗ ನಾವು ಹಿಡಿಬೇಕಂತ ಪ್ರಯತ್ನ ಮಾಡಿ ಎಷ್ಟೋದಲ್ಲಿ ಚಿಟ್ಟೆಗಳು ಹಾರ್ಕೊಂಡು ಹೋಗ್ಬಿಡ್ತಾ ಇತ್ತು.
ಅದೇ ರೀತಿಯಾಗಿನೇ ಈ ಕುರುಬ ತನ್ನ ಕುರಿನ ಹಿಡಿಯೋಣ ಅಂತ ಹೇಳಿ ಹೋಗಿದಂಥ ಸಂದರ್ಭದಲ್ಲಿ ಅದಕ್ಕೆ ಇಷ್ಟ ಇಲ್ದಿರ ಓಡೋಗ್ಬಿಡ್ತು ಅನ್ಕೊಳ್ಳಿ. ಆಗ ಕುರುಬ ಏನು ಮಾಡ್ತಾನೆ, ಮತ್ತೆ ಪ್ರಯತ್ನ ಮಾಡ್ತಾನೆ. ಅಯ್ಯಯ್ಯೋ ಕುರಿ ಓಡಾಗ್ತಾ ಇದೆ ಅಂತ ಅಂದ್ಬಿಟ್ಟು ಅದು ಯಾವ ಕಡೆಗೆ ಹೋಯ್ತೋ ಇವನು ತಿರ್ಗಿ ಆ ಕಡೆಗೆ ಹೋಗ್ತಾನೆ. ಅದು ಆ ಕಡೆಯಿಂದ ಈ ಕಡೆ ಹೋದ್ರೆ ಅಲ್ಲಿ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೋದ್ರೆ ಅಲ್ಲಿ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೋದ್ರೆ ಅಲ್ಲಿ ಹೋಗ್ತಾನೆ. ಅದು ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಅದನ್ನು ಹಿಡಿಲೇಬೇಕು, ತರಲೇಬೇಕಂತ ಅವನು ಅದರಿಂದನೇ ಹೋಗ್ತಾನೆ. ಆದರೆ ಇದು ಎಲ್ಲಿಯವರೆಗೂ ನಡೆಯುತ್ತೆ? ಇದು ಸದಾ ನಡೆಯೋದಿಲ್ಲ. ಒಂದು ಗಳಿಗೆಯಲ್ಲಿ ಆ ಕುರಿ ನಾಶವಾಗಿ ಹೋಗುತ್ತೆ. ಯಾವ ಥರ? ಕುರುಬನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಕಡೆ ಹೋಗಿ ಈ ಕಡೆ ಹೋಗಿ, ಈ ಕಡೆ ಹೋಗಿ ಆ ಕಡೆ ಹೋಗಿ, ಕೊನೆಗೆ ಯಾವುದಾದ್ರೂ ಹಳ್ಳಕ್ಕೆ ಹೋಗಿ ಬಿದ್ದೋಗುತ್ತೆ. ಬಿದ್ದು ಅಲ್ಲಿ ನಾಶವಾಗಿ ಹೋಗುತ್ತೆ. ಇಲ್ಲ ಅಂತಂತಂದ್ರೆ ಯಾವುದಾದ್ರೂ ಒಂದು ದುಷ್ಟ ಮೃಗ ಆ ಕಡೆಯಿಂದ ಈ ಕಡೆಯಿಂದ ಬಂದು ಕುರುಬ ಅದನ್ನು ಹೋಗಿ ಹಿಡಿಬೇಕು, ರಕ್ಷಿಸಬೇಕು ಅಂತ ಹೋಗ್ತಾ ಇರುವಾಗ್ಲೇನೆ ಅದು ತಪ್ಪಿಸ್ಕೊಂಡು ಹೋಗಿ ಕೊನೆಗೆ ಯಾವುದಾದ್ರೂ ಒಂದು ದುಷ್ಟ ಮೃಗದ ಬಾಯಿಗೆ ಅದು ತುತ್ತಾಗಿ ಹೊರಟೋಗುತ್ತೆ. ಆಗ ಒಂದು ಕುರುಬನಿಗೆ ತನ್ನ ಕುರಿನ ರಕ್ಷಿಸಬೇಕಂತ ಇಷ್ಟ ಇದ್ದು ಅದನ್ನು ಹುಡುಕಿ ಹೋಗಿ ಆ ಕುರಿಗೆ ಇಷ್ಟ ಇಲ್ಲ ಅಂತಂದ್ರೆ ಕುರುಬ ಏನ್ ಮಾಡೋಕ್ಕಾಗತ್ತೆ? ಅವ್ನು ಹಿಂದೆ ಹೋಗ್ತಾನೆ. ಆದ್ರೂ ಅವನ ಕೈಗೆ ಸಿಗಬಾರ್ದಂತ ಆ ಕುರಿ ಓಡಿ ಹೋಗಿ ಹೋಗ್ತಾ ಇದ್ರೆ ಏನಾಗುತ್ತೆ? ಕೊನೆಗೊಂದು ದಿವಸ ಅದು ಎಲ್ಲೋ ಹಳ್ಳದಲ್ಲಿ ಬಿದ್ದು ನಾಶವಾಗಿ ಹೋಗುತ್ತೆ. ಯಾವುದೊಂದು ದುಷ್ಟ ಮೃಗಕ್ಕೆ ಸಿಕ್ಕಿ ಅದು ನಾಶವಾಗಿ ಹೋಗುತ್ತೆ. ಅದೇ ರೀತಿಯಾಗಿನೇ ಯೇಸು ಕ್ರಿಸ್ತನಿಗೆ ಮನುಷ್ಯರನ್ನು ರಕ್ಷಿಸಬೇಕಂತ ಇಷ್ಟ ಇದೆ. ಆತನ ಒಳ್ಳೆಯ ಕುರುಬನಾಗಿ ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸ್ತಾರೆ. ಆದರೆ ಆತನಿಂದ ರಕ್ಷಿಸಲ್ಪಡಬೇಕನ್ನಂತ ಮನಸ್ಸು ನಮಗಿಲ್ಲದೆ ಹೋದ್ರೆ ಏನ್ ನಡೆಯುತ್ತೆ? ಆತನಿಂದ ನಮಗೆ ರಕ್ಷಿಸಲ್ಪಡುವುದಕ್ಕೆ ಇಷ್ಟ ಇಲ್ದರ ಆತನ ನಮಗೆ ಎಷ್ಟೇ ಅವಕಾಶಗಳನ್ನು ಕೊಟ್ಟಾಗಲೂ ಸಹ ನಾವು ಆತನಿಂದ ದೂರ ಹೋಗಿ ಪಾಪದಲ್ಲೇ ನಾವು ಬದುಕಿ ಮುಂದೆ ಓಡಿ ಹೋಗ್ತಾ ಇದ್ರೆ ಆತನ ಹಿಂದೆ ನಮ್ಮ ಹಿಂದೆ ಬರ್ತಾನೆ ಇರ್ತಾರೆ. ಮಗಳೇ ನಿನ್ನ ಪಾಪದಿಂದ ಮನ ತಿರುಗು, ನಿನ್ನ ಅಕ್ರಮದಿಂದ ಮನ ತಿರುಗು, ನನ್ನ ರಕ್ಷಣೆಯನ್ನು ಅಂಗೀಕರಿಸು, ನಾನು ನಿನಗೆ ನಿತ್ಯ ಜೀವವನ್ನು ಕೊಡ್ತೇನೆ, ನಿನ್ನ ಪಾಪದಲ್ಲೇ ಮುಂದುವರಿಬೇಡ, ನಿನ್ನ ನಾಶವಾಗಿ ಹೋಗ್ತೀಯಾ ಅಂತ ನಮಗೆ ಎಷ್ಟೋ ಅವಕಾಶಗಳನ್ನು ಕೊಡ್ತಾರೆ. ಅರೆ ದೇವರು ಎಷ್ಟೇ ಅವಕಾಶಗಳನ್ನು ಕೊಟ್ಟಾಗಲೂ ಸಹ ಅವರ ಮಾತಿಗೆ ನಾವು ಕಿವಿಗೊಡದೆ ನಾವು ಪಾಪದಲ್ಲೇ ಮುಂದುವರೆದು ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಆತನ ಕೈಗೆ ನಾವು ಸಿಗದೆ ನಾವು ಹೋಗ್ತಾ ಇದ್ರೆ ನಾವು ಸದಾಕಾಲ ಹಾಗೆ ಹೋಗೋದಕ್ಕೆ ಆಗೋದಿಲ್ಲ. ಒಂದು ದಿವಸ ಪಾಪದಲ್ಲಿ ಹೋಗಿ ನಾಶವಾಗಿ ಹೋಗ್ತೇವೆ. ಯಾವತ್ತು ನಮಗಿರುವಂತ ಅವಕಾಶ ಕೊನೆಯ ಅವಕಾಶ ಆಗಿ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ಕುರುಬನಿಂದ ತಪ್ಪಿಸ್ಕೊಂಡು ಸದಾಕಾಲ ಓಡಿ ಹೋಗೋದಕ್ಕಾಗೋದಿಲ್ಲ. ಒಂದು ದಿವಸ ಓಡಿ ಯಾವುದೋ ಹಳ್ಳದಲ್ಲಿ ಬಿದ್ದು ಹೋಗುತ್ತೆ, ಎತ್ತಲಾಗದ ಹಳ್ಳದಲ್ಲಿ ಬಿದ್ದು ಹೋಗುತ್ತೆ, ರಕ್ಷಿಸಲಾಗದಂತ ದುಷ್ಟ ಮೃಗದ ಕೈಯಲ್ಲಿ ಸಿಕ್ಕಿ ಹೋಗಿ ನಾಶವಾಗಿ ಹೋಗುತ್ತೆ. ಯೇಸು ಕ್ರಿಸ್ತನು ಸಹ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿರುವಾಗ ಆತನ ಮಾತುಗಳನ್ನು ನಾವು ಕೇಳದೆ ಪಾಪದಲ್ಲೇ ಮುಂದುವರೆದು ಹೃದಯವನ್ನು ಕಠಿಣಪಡಿಸಿಕೊಂಡು ಆತನಿಂದ ದೂರ ನಾವು ಹೋಗ್ತಾ ಇದ್ರೆ ಆತನ ನಮ್ಮನ್ನು ಹುಡುಕಿ ಬರ್ತಾನೆ ಇರ್ತಾನೆ. ಆದರೆ ಅದು ಸದಾಕಾಲ ನಡೆಯೋದಿಲ್ಲ. ಒಂದು ದಿವಸ ನಾವು ಹಿಂತಿರುಗಿ ಬರದ ಹಾಗೆ ಆ ಪಾಪ ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಆಗ ಕುರುಬನಿಗೆ ಹುಡುಕಿ ರಕ್ಷಿಸೋದಕ್ಕೆ ಇಷ್ಟ ಇದೆ, ಕುರಿಗೆ ಇಷ್ಟ ಇಲ್ಲ. ಅದಕ್ಕೆ ಅದರ ಪಾಪದಲ್ಲೇ ಓಡಬೇಕಂತ ಇಷ್ಟ. ಅವಾಗ ಕುರುಬ ಏನ್ ಮಾಡೋಕ್ಕಾಗುತ್ತೆ? ಕಡೆಯವರೆಗೂ ಕುರುಬ ಪ್ರಯತ್ನ ಮಾಡ್ತಾನೆ. ಆದರೆ ಒಂದು ದಿವಸ ಆ ಕುರಿ ತನ್ನಷ್ಟಕ್ಕೆ ತಾನೇ ನಾಶವಾಗಿ ಹೋಗುತ್ತೆ. ಇವತ್ತು ಸಹ ಒಂದು ವೇಳೆ ಅವರು ನಮಗೆ ಕೊಡುವಂತಹ ಆ ರಕ್ಷಣೆ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ದಾರ ಪಾಪದಲ್ಲೇ ನಾವು ಮುಂದುವರಿತಾ ಇದ್ರೆ ಪಾಪದಲ್ಲೇ ಮುಂದುವರಿಯುವಂಥ ಅವಕಾಶ ಸದಾಕಾಲ ಇರೋದಿಲ್ಲ. ಒಂದು ದಿವಸ ನಮ್ಮ ಅವಕಾಶ ಕೊನೆಯಾಗಿ ಬಿಡುತ್ತೆ. ನಮ್ಮ ಪಾಪ ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಅದರಿಂದ ನಾವೇನ್ ಮಾಡಬೇಕು? ಪಾಪದಲ್ಲಿ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ಓಡುವಂತವರಾಗಿರಬಾರದು. ಆದರೆ ಪಾಪವನ್ನು ಬಿಟ್ಟು ಕರ್ತನ ಬಳಿಗೆ ನಾವು ಓಡಿ ಬರುವಂತವರಾಗಿರಬೇಕು. ಹಲ್ಲೆಲೂಯಾ. ಕೆಲವೊಂದ್ಸಲ ಚಿಕ್ಕ ಮಕ್ಳು ಇರ್ತಾರೆ ಮನೆಯಲ್ಲಿ. ಚಿಕ್ಕ ಮಕ್ಕಳಿಗೆ ಏನು ಇಷ್ಟ ಅಂತಂತಂದ್ರೆ ಬೀದಿಯಲ್ಲಿ ಇರ್ಬೇಕಂತಾನೆ ಚಿಕ್ಕ ಮಕ್ಳಿಗೆ ಇಷ್ಟ. ಬೀದಿಯಲ್ಲಿ ಬರೋರ್ನ ಹೋಗೋರ್ನೆಲ್ಲ ನೋಡಬೇಕು, ಬೀದಿಯಲ್ಲಿ ಆಟ ಆಡಬೇಕು ಮಾಡ್ಬೇಕಂತ ಚಿಕ್ಕ ಮಕ್ಳಿಗೆ ಇಷ್ಟ. ಮನೆಯಲ್ಲಿ ತಂದೆ ತಾಯಿಗೆ ಅಂತಂದ್ರೆ ಬೀದಿಯಲ್ಲಿ ಆಟ ಆಡ್ತಾ ಇದ್ರೆ ಯಾವ್ದಾರ ಗಾಡಿ ಏನಾದ್ರು ಬಂದು ಗುದ್ಗಿದ್ಬಿಟ್ಟು ಹೆಚ್ಚಿಗೆ ಆಗ್ಬಿಟ್ರೆ ಏನ್ ಮಾಡೋದು? ಹಂಗೆ ಆಟ ಆಡ್ಕೊಂಡು ಎಲ್ಲೋ ಹೋಗಿ ದಾರಿ ತಪ್ಪು ಹೋಗ್ಬಿಟ್ರೆ ಏನ್ ಮಾಡೋದು? ಯಾರು ಬಂದು ಕಾಲ್ಟ್ರ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಅಂತ ಇವರಿಗೆ ಭಯ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮಗನ ಒಳಗಡೆ ಬಾ ಅಂತ ಇವರು. ಈ ಮಗು ನಾನು ಬರಲ್ಲ ಅಂತ ಆ ಮಗು. ಆವಾಗ ಆಚೆ ಕಡೆ ಏನಾದ್ರು ಆಟ ಆಡ್ತಾ ಇದ್ರೆ ಜಾಸ್ತಿ ಹೊತ್ತು ಆಯ್ತು, ಆಚೆ ಇಡಬಾರ್ದು ಜಾಸ್ತಿ ಹೊತ್ತು ಅಂತ ಹೇಳಿ ಆ ಮಗು ನಡೆಯೋಕೆ ಹೋದ್ರೆ ಮಕ್ಕಳೇನ್ ಮಾಡ್ತಾರೆ? ಓಡೋಗ್ತಾರೆ. ನಾನು ಬರಲ್ಲ ಅಂತ ಈ ಕಡೆಯಿಂದ ಆ ಕಡೆ ಓಡೋಗ್ತಾರೆ, ಆ ಕಡೆಯಿಂದ ಈ ಕಡೆ ಓಡೋಗ್ತಾರೆ.
ಯೇಸು ಕ್ರಿಸ್ತನು ನಮ್ಮನ್ನ ಕರೆಯುವುದಕ್ಕೆ ಬರುವಾಗ, ಪಾಪದಿಂದ ನಮ್ಮ ರಕ್ಷಿಸುವುದಕ್ಕೆ ಬರುವಾಗ, ನಾವು ಪಾಪದಲ್ಲಿ ಆ ರೀತಿಯಾಗಿ ಓಡಿ ಹೋಗುವಂಥವರಾಗಿರಬಾರದು. ನಾನು ಬರೋದಿಲ್ಲ, ನಾನು ನಾಳೆ ಬರ್ತೀನಿ, ನಾನು ಮುಂದಿನ ವಾರ ಬರ್ತೀನಿ, ನಾನು ಇನ್ನೊಂದು ದಿವಸ ಬರ್ತೀನಿ ಅದ ಪಾಪದಲ್ಲಿ ಓಡುವಂಥವರಾಗಿರಬಾರದು. ಯಾವತ್ತು ನಮಗೆ ಆ ಅವಕಾಶ ಕೊನೆ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಿಂದ ನಾವೇನು ಮಾಡಬೇಕು? ದೇವರ ಸ್ವರಕ್ಕೆ ಕಿವಿಗೊಟ್ಟು ಇವತ್ತೇ ನಾವು ರಕ್ಷಿಸಲ್ಪಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯ. ನಿಮ್ಮನ್ನ ಹುಡುಕಿ ಬಂದಂಥ ಯೇಸು ಕ್ರಿಸ್ತನನ್ನ ನೀವು ಅಂಗೀಕರಿಸಿ ನಿಮ್ಮ ಪಾಪಗಳಿಂದ ಮನೆ ತಿರುಗಿ ನಿಮ್ಮನ್ನು ರಕ್ಷಿಸುವುದಕ್ಕೆ ಆತನಿಗೆ ನೀವು ಅವಕಾಶ ಕೊಟ್ಟಿದರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ನಿತ್ಯ ಜೀವನ ಹೊಂದ್ಕೊಳ್ತೀರಾ. ಆದರೆ ನಿಮ್ಮನ್ನ ಎಷ್ಟೋ ಆತರದಿಂದ ಹುಡುಗಿ ಬಂದು ರಕ್ಷಿಸುವುದಕ್ಕೆ ಬಂದಂಥ ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ಉಂಟಾಗಿರುವಂಥ ರಕ್ಷಣೆಯನ್ನು ಅಂಗೀಕರಿಸಿಕೊಂಡು ದೇವರ ಕಡೆಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಇದುವರೆಗೂ ನೀವು ದೂರನೇ ಉಳಿದಿದ್ರೆ ಇವತ್ತೇ ಬಂದುಬಿಡಿ. ಇವತ್ತೇ ರಕ್ಷಣೆಯ ದಿವಸ. ಮತ್ತೆ ಈ ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಮ್ಮ ಕುರಿತಾಗಿ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಆದರೆ ಕುರುಬ ಏನು ಮಾಡ್ತಾನೆ? ಕಳೆದು ಹೋಗಿರುವಂಥ ಕುರಿಯನ್ನು ಹುಡುಕಿ ರಕ್ಷಿಸುವುದಕ್ಕೆ ಅಂತ ಹೋಗ್ತಾನೆ. ಅದನ್ನು ಕಂಡುಕೊಳ್ತಾನೆ. ಆ ಕುರಿಗೂ ಕೂಡ ರಕ್ಷಣೆ ಹೊಂದ್ಕೊಳ್ಬೇಕು, ನನ್ನ ಕುರುಬನ ಜೊತೆ ಹೋಗ್ಬೇಕಂತ ಇಷ್ಟ ಇರುತ್ತೆ. ಇವನು ಹೋಗಿ ಅದನ್ನು ಹಿಡ್ಕೊಂಡು ಅದನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಸಂತೋಷವಾಗಿ ನನ್ನ ಗುರಿ ಸಿಕ್ಬಿಡ್ತಪ್ಪ, ಅಯ್ಯೋ ತಪ್ಪೋಗಿತ್ತು, ಕಳೆದೋಗಿತ್ತು ಅಂತ ಅಂದ್ಕೊಂಡು ಖುಷಿಯಿಂದ ಆ ಗೂಡಾರದ ಕಡೆಗೆ, ಕಟ್ಟಿಗೆ ಕಡೆಗೆ ಅವನ ದಾರಿಯಲ್ಲಿ ಬರ್ತಾ ಇದ್ದ ಅಂತ ಅಂದ್ಕೊಳ್ಳಿ. ಆದರೆ ಅವನ ಹೆಗಲ ಮೇಲೆ ಅದನ್ನು ಹಾಕೊಂಡು ಖುಷಿಯಿಂದ ಸಂತೋಷವಾಗಿ ಹಿಂತಿರುಗಿ ಆ ಕೊಟ್ಟಿಗೆ ಕಡೆಗೆ ಬರ್ತಾ ಇರುವಾಗ ದಾರಿ ಮಧ್ಯದಲ್ಲಿ ಎಲ್ಲಾದರೂ ಈ ಕುರಿ ಇದ್ಕಿದ್ದಂಗೆ ತನ್ನ ಯೋಚನೆಯನ್ನು ಬದಲಾಯಿಸ್ಕೊಂಡು, ಅಯ್ಯೋ ನಾನು ಆಗಲೇ ಹೋಗಿ ಎಲ್ಲೆಲ್ಲೋ ಸುತ್ತಾಡಿ ಆರಾಮಾಗಿದ್ನಲ್ಲ, ಈಗ ನನ್ನ ಕುರುಬ ಬಂದು ನನ್ನನ್ನು ಕಂಡುಕೊಂಡು ನನ್ನ ಹೆಗಲ ಮೇಲೆ ಹಾಕೊಂಡು ಮತ್ತೆ ಆ ಕೊಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಿರ್ಗಾ ಅದೇ ಕೊಟ್ಟಿಗೆ, ಅದೇ ಕುರಿಗಳು, ಅದೇ ಜಾಗ. ನನಗಿಷ್ಟ ಇಲ್ಲ, ನಾನು ಪ್ರಪಂಚ ಎಲ್ಲ ಸುತ್ತಬೇಕು, ನಾನು ಚೆನ್ನಾಗಿ ತಿರುಗಿ ಎಲ್ಲ ಕಡೆ ಓಡಾಡಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ತನ್ನ ತೀರ್ಮಾನ ಬದಲಾಯಿಸ್ಕೊಂಡು, ನಾನು ಕುರುಬನ ಜೊತೆ ಹೋಗಲ್ಲ ಅಂತ ಅಂದ್ಕೊಂಡು ಹೆಗಲ ಮೇಲೆ ಇರೋವಾಗಲೇ ಹಂಗೆ ಹಿಂಗೆ ಆಡಿ ಆ ಕುರುಬನ ಕೈನ ತಪ್ಪಿಸ್ಕೊಂಡು ಹೆಗಲಿಂದ ಧುಮುಕ್ಬಿಟ್ಟು ಆ ಕುರಿ ಓಡಾಡ್ಬಿಡ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡೋಕ್ಕಾಗುತ್ತೆ? ಒಂದು ವೇಳೆ ಆ ಥರ ಆ ಕುರಿ ಅದು ಜಿಗಿದಾಡಿ ಕೆಳಗಡೆ ಬಿದ್ದು ತಪ್ಪಿಸ್ಕೊಂಡು ಓಡೋದ್ರು ಕೂಡ ಕುರುಬ ಏನು ಮಾಡ್ತಾನೆ? ತಿರುಗಿ ಅದನ್ನು ಹೇಗಾದರೂ ಹೋಗಿ ಹುಡುಗಿ ಕಂಡುಕೊಳ್ಬೇಕು, ಅದನ್ನು ಮತ್ತೆ ರಕ್ಷಿಸಿ ತರಬೇಕಂತ ಆ ಕುರಿ ಹಿಂದೆ ಮತ್ತೆ ಹೋಗ್ತಾನೆ. ಆದರೆ ಆ ಕುರಿ ಸಿಗಲಿಲ್ಲ ಅಂತಂತಂದರೆ, ಆ ಕುರಿ ಹಾಗೇ ಮುಂದುವರೆದು ಹೋಗುತ್ತೆ ಅಂತಂತಂದರೆ ಕಡೆಗೆ ಅದಕ್ಕೆ ನಾಶನವೇ ಹೊರತು ಬೇರೆ ದಾರಿ ಇರೋದಿಲ್ಲ. ನಾವು ಸಂತೋಷ ಪಡ್ಬೋದು. ಏನಂತ? ನಾನು ಕಳೆದು ಹೋಗಿದ್ದೆ, ಯೇಸು ಕ್ರಿಸ್ತನ್ ನನ್ನನ್ನು ಹುಡುಕಿ ಬಂದರು, ನನ್ನನ್ನು ಅವ್ರು ಒಪ್ಪಿಸ್ಕೊಟ್ಟು ಸ್ವಾಮಿ ನನ್ನನ್ನು ರಕ್ಷಿಸು ಅಂತ ಹೇಳಿ ನನ್ನನ್ನು ಅರ್ಪಿಸ್ಕೊಂಡೆ, ಅವರು ನನ್ನನ್ನು ರಕ್ಷಿಸಿ ನನ್ನನ್ನು ಅವರ ಹೆಗಲ ಮೇಲೆ ಹೆತ್ತು ಅವ್ರು ಹೋಗ್ತಾ ಇದ್ದಾರೆ. ಒಂದು ದಿವಸ ನನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸ್ತಾರೆ, ಅವರೊಟ್ಟಿಗೆ ನಾನು ಸದಾಕಾಲ ಇರ್ತೀನಿ ಅಂತ ಖುಷಿಯಿಂದ ನಾವು ಅವರ ಹೆಗಲ ಮೇಲೆ ಬರ್ತಾ ಇರ್ಬೋದು. ಆದರೆ ಆ ಕುರಿ ಅರ್ಧ ದಾರಿಯಲ್ಲಿ ತನ್ನ ತೀರ್ಮಾನ ಬದಲಾಯಿಸ್ಕೊಂಡು ಅದು ಅಲ್ಲಾಡಿ ಕುಲುಕಿ ಅಲ್ಲಿಂದ ಜಿಗಿದು ಓಡಿ ಹೋಗೋ ಪ್ರಯತ್ನ ಮಾಡಿದ ಹಾಗೆ ಒಂದು ವೇಳೆ ನೀವು ಯೇಸು ಕ್ರಿಸ್ತನ ನಮಗೆ ಅನುಗ್ರಹಿಸಿರುವಂಥ ರಕ್ಷಣೆಯಲ್ಲಿ ದೃಢವಾಗಿ ನೆಲೆನಿಂತು ಜೀವಿಸ್ತಾರೆ, ತಿರ್ಗಾ ಲೋಕದ ಕಡೆಗೆ ನೋಡಿ, ತಿರ್ಗಾ ಪಾಪದ ಕಡೆಗೆ ನೋಡಿ, ಅಯ್ಯೋ ಆ ಪಾಪ ಎಷ್ಟು ಚೆನ್ನಾಗಿತ್ತು, ಅವನ ಲೋಕದ ಸುಖ ಎಷ್ಟು ಚೆನ್ನಾಗಿತ್ತು, ಆದರೆ ಯೇಸು ಕ್ರಿಸ್ತನಲ್ಲಿ ನಾನು ವಿಶ್ವಾಸ ಇಟ್ಟು ಈ ಥರನೇ ಬದುಕಬೇಕಂತಿದೆ, ಅಯ್ಯೋ ನನ್ನ ಕೈಲಿ ಆಗೋದಿಲ್ಲ. ಇಸ್ರಾಯೇಲ್ ಜನಗಳನ್ನು ದೇವರ ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದರು. ಆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರೋಂಥ ಸಮಯದಲ್ಲಿ ಮಧ್ಯದಲ್ಲಿ ಅರಣ್ಯ. ಆದರೆ ಮಧ್ಯದಲ್ಲಿ ಅವರು ಪ್ರಯಾಣದಲ್ಲಿರುವಾಗ ಇಸ್ರಾಯೇಲ್ ಜನಗಳು ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ? ಒಂದು ಸಂದರ್ಭದಲ್ಲಿ ಅಂತಲ್ಲ, ಅನೇಕ ಸರಿ ನಾವು ತಿರುಗಿ ಐಗುಪ್ತ ದೇಶಕ್ಕೆ ಹೋಗಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಳ್ತಾರೆ. ಅದೇ ರೀತಿಯಾಗಿನೇ ಆತರ ನಮ್ಮನ್ನು ಹೊತ್ತು ಪರಲೋಕದ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇರುವಾಗ ನಾವು ಹಿಂತಿರುಗಿ ಐಗುಪ್ತವನ್ನು ನೋಡಿ, ನಾವು ಹಿಂತಿರುಗಿ ನಮ್ಮ ಪೂರ್ವ ಪಾಪವನ್ನು ನೋಡಿ, ಅಯ್ಯೋ ಅದೆಷ್ಟು ಚೆನ್ನಾಗಿತ್ತು, ನನ್ನನ್ನು ಈ ಥರ ಬದುಕಬೇಕಾ, ನನಗೆ ಅದೇ ಇಷ್ಟ ಅಂತ ಅಂದ್ಕೊಂಡು ನಾನು ಜಿಗಿದು ಆತನ ಹೆಗಲಿನಿಂದ ಧುಮುಕಿ ನಾನು ಮತ್ತೆ ಆ ಕಡೆ ಓಡೋಗ್ತೀನಿ ಅಂತ ನಾವು ಓಡಿ ಹೋದರೆ ಏನು ನಡೆಯುತ್ತೆ? ಆತನ ತಿರುಗಿ ನಮ್ಮನ್ನು ಹುಡುಕಿ ಬರ್ತಾರೆ, ತಿರುಗಿ ನಮ್ಮನ್ನು ಹುಡುಕಿ ಬರ್ತಾರೆ, ಆತನ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ. ಆದರೆ ನಾವು ಅದನ್ನು ಕೈಗೆ ಸಿಗದೆ, ಕೂಗಿಗೆ ಕಿವಿ ಕೊಡದೆ, ನಾನು ಓಡ್ತೀನಿ ಅಂತ ಓಡ್ತಾನೆ ಇದ್ರೆ ಕೊನೆಗೊಂದು ದಿವಸ ಆ ಪಾಪ ನಮ್ಮನ್ನ ನಾಶ ಮಾಡಿಬಿಡುತ್ತೆ. ಅದರಿಂದ ನಾನು ಆತ ಕೂಗಿಗೆ ಕಿವಿಗೊಟ್ಟು ನನ್ನನ್ನು ಒಪ್ಪಿಸ್ಕೊಟ್ಟೆ, ಆತನು ನನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ಪರಲೋಕದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ನಾವು ಸಂತೋಷ ಪಡೋದು ತುಂಬ ಅಗತ್ಯ. ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಯಾವತ್ತೂ ಸಹ ನಾವು ಆ ಹೆಗಲಿನಿಂದ ಜಾರಿ ಹೋಗಿ ತಿರುಗಿ ಲೋಕಕ್ಕೆ ಓಡಿ ಹೋಗದ ಹಾಗೆ ಕಡೆಯವರೆಗೂ ಆ ಹೆಗಲಿನ ಮೇಲೆ ಉಳಿಯಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ.
ಯೇಸು ಕ್ರಿಸ್ತನಲ್ಲಿ ನಾವು ವಿಶ್ವಾಸ ಇಟ್ಟು ಅವರಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತಾ ಇದ್ದೇವೆ. ಈ ವಿಶ್ವಾಸದಲ್ಲಿ, ಈ ರಕ್ಷಣೆಯಲ್ಲಿ ಕಡೆಯ ಪರ್ಯಂತರ ನಾನು ನೀವು ನೆಲೆ ನಿಂತು ಜೀವಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ದೇವರ ವಾಕ್ಯ ಹೇಳುತ್ತೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನೆಂಬುದಾಗಿ. ನಾನು ನೀವು ಕಡೆಯವರೆಗೂ ಕ್ರಿಸ್ತನಲ್ಲಿ ತಾಳಿಕೊಂಡು ಎಲ್ಲವನ್ನು ಸಹಿಸಿಕೊಂಡು ದೇವರ ವಾಕ್ಯವನ್ನು ಕೈಗೊಂಡು ಅವರ ಚಿತ್ತರಂತೆ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ನಮ್ಮ ಈ ಲೋಕ ಓಟವನ್ನು ನಾವು ಓಡುವಾಗ ಕಡೆಯಲ್ಲಿ ಆತನ ಮೂಲಕ ದೇವರ ರಾಜ್ಯವನ್ನು ಸೇರಿ ನಾವು ರಕ್ಷಣೆ ಹೊಂದಿ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೇವೆ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ನಾವು ತಿರುಗಿ ಲೋಕವನ್ನು ಹಿಂತಿರುಗಿ ನೋಡಿ ಓಡಿ ಹೋದರೆ ಅವರು ನಮ್ಮನ್ನು ಹುಡುಕಿ ಬರ್ತಾರೆ. ಆದರೆ ನಾವು ಸಿಗದರ ಓಡಿ ಹೋಗಿ ಲೋಕದಲ್ಲಿ ಓಡಿಯೇ ಹೋದರೆ ಸದಾಕಾಲ ಓಡಿ ಹೋಗೋದಕ್ಕಾಗೋದಿಲ್ಲ. ಒಂದು ದಿವಸ ಆ ಪಾಪ ನಮ್ಮನ್ನು ನಾಶ ಮಾಡಿ ಬರುತ್ತೆ. ಅದರಿಂದ ಇವತ್ತು ನಾವು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಾವು ಆತನ ಹೆಗಲಿನ ಮೇಲೆಯೇ ಇದ್ದೇವಾ ಅಥವಾ ಹೆಗಲಿನಿಂದ ಜಾರಿ ಧುಮುಕಿ ಲೋಕದ ಕಡೆಗೆ ಓಡಿ ಹೋಗ್ತಾ ಇದ್ದೇವಾ? ಯೋಚನೆ ಮಾಡಬೇಕು. ನೀವು ಇವತ್ತು ಎಲ್ಲಿದ್ದೀರಾ ಯೋಚನೆ ಮಾಡಿ. ದೇವರನ್ನು ಪ್ರೀತಿಸಿ ದೇವರ ವಾಕ್ಯವನ್ನು ಕೈಗೊಂಡು ದೇವರನ್ನ ಆಸಕ್ತಿಯನ್ನು ಹುಡುಕುತ್ತಾ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನೀವು ಜೀವಿಸುತ್ತಾ ಇರುವುದಾದರೆ ನೀವು ಆತನ ಹೆಗಲಿನ ಮೇಲೆ ಇದ್ದೀರಾ. ಆತನು ನಿಮ್ಮನ್ನು ಹೊತ್ತು ಕಡೆಗೆ ಹೊಸ ಸೃಷ್ಟಿಯಲ್ಲಿ ಸೇರಿಸ್ತಾರೆ. ಆದರೆ ನೀವು ಪೂರ್ವ ಪಾಪದ ಕಡೆಗೆ ತಿರುಗಿ ನೋಡಿ, ಆ ಪೂರ್ವ ಪಾಪಗಳಲ್ಲಿ ತಿರುಗಿ ಸಂತೋಷವನ್ನು ಪಡುತ್ತಾ ಆ ಪೂರ್ವ ಪಾಪಗಳನ್ನು ಅನುಸರಿಸುತ್ತಾ ದೇವರ ವಾಕ್ಯವನ್ನು ತಿಳಿದಿದ್ರು ದೇವರ ವಾಕ್ಯದ ಅನುಸಾರವಾಗಿ ಜೀವಿಸದೆ ದೇವರನ್ನ ಸೇವಿಸದೆ ದೇವರ ಮೇಲಿನ ಪ್ರೀತಿಯನ್ನು ಬಿಟ್ಟು ಮೊದಲಿದ್ದಂಥ ಪ್ರೀತಿಯಿಂದ ಬಿದ್ದು ಹೋಗಿ ಲೋಕವನ್ನು ಇನ್ನು ಪ್ರೀತಿಸಿ ಲೋಕದ ಕಡೆಗೆ ನೋಡಿಕೊಂಡು ಲೋಕದ ಕಡೆಗೆ ತಿರುಗಿ ನೀವು ಬರುತ್ತಾ ಇದ್ದರೆ ನೀವು ಆತನ ಹೆಗಲಿನಿಂದ ಜಾರಿ ಹೋಗಿದ್ದೀರಾ. ಆತನು ತಿರುಗಿ ನಿಮ್ಮನ್ನು ಕರೀತಾ ಇದ್ದಾರೆ, ನನ್ನ ಬಳಿಗೆ ತಿರುಗಿ ಬಾ, ನನ್ನ ಹೆಗಲಲ್ಲಿ ನಿನ್ನನ್ನು ಹೊತ್ತು ನಾನು ನಡೆಯುತ್ತೇನೆ, ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುತ್ತೇನೆ. ಆದರೆ ನಿನಗೆ ಬರೋದಕ್ಕೆ ಮನಸ್ಸಿಲ್ಲವಾದರೆ ನಿನ್ನ ಪಾಪದಲ್ಲಿಯೇ ನಿನ್ನ ನಾಶವಾಗಿ ಹೋಗ್ತೀಯಾ. ನನ್ನ ಬಳಿಗೆ ಬಾ ಎಂಬುದಾಗಿ ಅವರು ನಮ್ಮನ್ನು ಕರೀತಾರೆ. ಇವತ್ತು ನಾವು ಯಾವ ಥರ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಹೆಗಲಿನ ಮೇಲೆಯೇ ನಾವು ಉಳಿದಿದ್ದರೆ ದೇವರಿಗೆ ಸ್ತೋತ್ರ. ಕಡೆಯವರೆಗೂ ಆತನ ಹೆಗಲಿನ ಮೇಲೆ ನಾವು ಶಾಂತವಾಗಿ ಕರ್ತನಿಗಾಗಿ ಕಾದಿರೋಣ. ಅಥವಾ ಜಾರಿ ಹೋಗಿದ್ದೀನಿ ಅಂತ ಅನಿಸುತ್ತೆ ಅಂತಂದರೆ ಇವತ್ತೇ ಮನ ತಿರುಗಿ ಆತನ ಬೆಳಗ್ಗೆ ಬರೋಣ. ಅದನ್ನು ತಿರುಗಿ ನಮ್ಮನ್ನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡು ನಮ್ಮನ್ನು ಕಡೆಯ ಪರ್ಯಂತರ ನಡೆಸುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಏನಾಗಿದ್ದಾರೆ? ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನಾಗಿದ್ದಾರೆ. ಒಳ್ಳೆಯ ಕುರುಬನಾಗಿ ಅವರೇನು ಮಾಡ್ತಾರೆ? ಒಳ್ಳೆಯ ಕುರುಬನಾಗಿ ಅವರು ನಮ್ಮನ್ನು ಹುಡುಕಿ ರಕ್ಷಿಸ್ತಾರೆ. ಅವರು ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿಯೇ ಮನುಷ್ಯರಾಗಿ ಅವರು ಪರಲೋಕದಿಂದ ನಮಗೋಸ್ಕರ ಈ ಲೋಕಕ್ಕೆ ಬಂದರು. ಒಂದು ವೇಳೆ ಕುರಿಯನ್ನು ಹುಡುಕಿ ರಕ್ಷಿಸಬೇಕಂದ್ರೆ ಅದು ಪೊದೆಯಲ್ಲೋ ಮುಳ್ಳೆಲ್ಲ ಬಿದ್ದೋಗಿದ್ರೆ ಅದು ಒಳಗಡೆ ಹೋಗಿ ತರಬೇಕಾಗತ್ತೆ. ಕುರುಬನಿಗೆ ತುಂಬ ಗಾಯಗಳಾಗುತ್ತೆ. ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನೇ ಕೊಡಬೇಕಾಯಿತು. ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಅವರು ಕಂಡುಕೊಂಡರು. ಅವರು ನಮ್ಮನ್ನು ಕಂಡುಕೊಂಡಿದ್ದಾರೆ, ನಮ್ಮನ್ನು ರಕ್ಷಿಸಿದ್ದಾರೆ. ಬೇರೆಯವರನ್ನು ಅದೇ ಥರ ರಕ್ಷಿಸಬೇಕಂತ ಅವ್ರಿಗೆ ಇಷ್ಟ ಇದೆ, ಆದರೆ ಬೇರೆಯವರಿಗೆ ಮನಸ್ಸಿಲ್ಲ. ಹಂಗಂತ ಆತನ ಸುಮ್ಮನೆ ಇರೋದಿಲ್ಲ. ಅವ್ರ ಮನಸ್ಸಿನ ಹೃದಯಗಳನ್ನ ತಟ್ಟುತ್ತಲೇ ಇರ್ತಾರೆ. ಅದೇ ತೆರೆಯದೆ ಹೋದರೆ ಅವರಿಗೆ ನಾಶನ ಹೊರತು ಬೇರೆ ದಾರಿ ಇಲ್ಲ. ಆದರೆ ನಾನು ನೀವು ತೆರೆದಿದ್ದೇವೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ನಮ್ಮ ಮನಸ್ಸುಗಳನ್ನು ತೆರೆದು ಅದನ್ನು ನಾವು ಅಂಗೀಕರಿಸಿಕೊಂಡಿದ್ದೇವೆ. ಆದರೆ ಆ ರಕ್ಷಣೆಯಲ್ಲಿ ನಾನು ನೀವು ಕಡೆಯವರೆಗೂ ಜೀವಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಆಗ ನಮ್ಮ ರಕ್ಷಣೆ ಪರಿಪೂರ್ಣವಾಗಿ ನಾವು ದೇವರ ರಾಜ್ಯವನ್ನು ಸೇರ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮಗೆ ಒಳ್ಳೆಯ ಕುರುಬನು. ಆತನು ನಮ್ಮನ್ನು ಹುಡುಕಿ ರಕ್ಷಿಸುವ ಆತನು. ಅದಕ್ಕಾಗಿ ಆತನಿಗೆ ಸ್ತೋತ್ರ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಬೆಳಗಿನ ಆರಾಧನೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ, ನೀವು ನಮಗೆ ಏನಾಗಿದ್ದೀರಿ ಎನ್ನುವಂಥ ವಾಕ್ಯ ಸಂದೇಶವನ್ನು ನಾವು ಧ್ಯಾನ ಮಾಡಿ ನೋಡಿದ್ದೇವಲ್ಲ. ನೀವು ನಮಗೆ ಒಳ್ಳೆಯ ಕುರುಬನಾಗಿರುವಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮಗೆ ಒಳ್ಳೆಯ ಕುರುಬನಾಗಿ ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸುವಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ, ನಮ್ಮನ್ನು ಹುಡುಗಿ ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದರೆ ಸ್ತೋತ್ರ. ನಮ್ಮ ಪಾಪಗಳಿಗಾಗಿ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ತಂದೆಯೇ ಬಾರಿಪಟ್ಟು ಮರಣವನ್ನು ಅನುಭವಿಸಿದರೆ ಅದಕ್ಕಾಗಿ ಸ್ತೋತ್ರ. ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ನಮಗೆ ರಕ್ಷಣೆಯನ್ನು ಸಂಪಾದಿಸಿ ಯೇಸಪ್ಪ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿರುವಿರಿ, ಅದಕ್ಕೋಸ್ಕರವಾಗಿ ಸ್ತೋತ್ರ. ತಂದೆಯೇ, ನಮ್ಮನ್ನು ಹುಡುಕಿ ರಕ್ಷಿಸಿರುವಂಥ ನೀವು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಮ್ಮನ್ನು ತಂದೆಯ ಸಂತೋಷದಿಂದ ಪರಲೋಕದ ಕಡೆಗೆ ನಡೆಸುತ್ತಿರುವಿರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ,
ನಮ್ಮನ್ನು ನೀವು ಆ ಒಂದು ನಿತ್ಯ ಲೋಕದ ಕಡೆಗೆ ನಡೆಸುತ್ತಿರುವಂಥ ತಂದೆಯ ಸಂದರ್ಭದಲ್ಲಿ ನೀವು ನಮ್ಮನ್ನು ಆ ನಿತ್ಯ ಲೋಕದ ತಂದೆ ಲೋಕಕ್ಕೆ ನಡೆಸುವ ಪರ್ಯಂತರ ನಾವು ನಿಮ್ಮೊಡನೆ ನಿಮ್ಮ ಹೆಗಲ ಮೇಲೆ ಉಳಿದಿರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಅನೇಕರು ತಂದೆಯೇ ಕ್ರಿಸ್ತನ ಹೆಗಲ ಮೇಲಿನಿಂದ ಜಾರಿ ಹೋಗಿ ಲೋಕಕ್ಕೆ ಓಡಿ ಹೋಗಿದ್ದಾರಲ್ಲ ತಂದೆಯೇ, ಆ ರೀತಿಯಾಗಿ ನಾವು ಓಡಿ ಹೋಗುವಂಥವರುಗಳಾಗಿರಬಾರದು. ಕೈಗೆ ಸಿಗದಿರುವಂಥ ಕುರಿಗಳ ಹಾಗೆ ನಾವು ಇರಬಾರದು. ತಂದೆಯೇ, ಎಲ್ಲಿದ್ದಿ ಎಂಬುದಾಗಿ ನೀವು ಕರೆಯುವಾಗ ನಾನು ಇಲ್ಲಿದ್ದೇನೆ, ನಾನು ಬರುತ್ತೇನೆ ಎಂಬುದಾಗಿ ನಿಮ್ಮ ಬಳಿಗೆ ಓಡಿ ಬರುವಂಥವರುಗಳಾಗಿ ನಾವಿರಬೇಕು. ಪಾಪದಲ್ಲಿ ತಂದೆ ನಿಮ್ಮ ಸ್ವರವನ್ನು ಕೇಳದವರುಗಳಾಗಿರಬಾರದು. ಪಾಪದಲ್ಲಿ ತಂದೆ ನಿಮ್ಮನ್ನು ಮರೆತವರುಗಳಾಗಿ ನಾವು ಇರಬಾರದು. ತಂದೆಯ ಲೋಕದಲ್ಲಿ ಕಳೆದು ಹೋದವರ ರೀತಿಯಲ್ಲಿ ನಾವು ಇರಬಾರದು. ದೇವರ ಸನ್ನಿಧಿಯಿಂದ ಓಡಿ ಹೋದವರ ರೀತಿಯಲ್ಲಿ ನಾವು ಇರಬಾರದು. ಕರ್ತನ ತಂದೆಯೇ ಸಮ್ಮುಖದಿಂದ ತಂದೆ ಓಡಿ ಹೋದವರುಗಳಾಗಿ ನಾವಿರಬಾರದು. ನಿಮ್ಮನ್ನ ತಂದೆಯೇ ನಾವು ದೃಷ್ಟಿಸುವವರುಗಳಾಗಿ, ನಿಮ್ಮನ್ನ ತಂದೆಯೇ ಕಾಣುವಂಥವರುಗಳಾಗಿ, ನಿಮ್ಮನ್ನು ಪ್ರೀತಿಸುವಂಥವರುಗಳಾಗಿ, ತಂದೆಯೇ ನಿಮ್ಮ ವಾಕ್ಯಗಳನ್ನು ಕೈಗೊಂಡು ನಡೆಯುವಂಥವರುಗಳಾಗಿ, ನಿಮ್ಮನ್ನು ಆಸಕ್ತಿಯಿಂದ ತಂದೆ ಹುಡುಕಿ ಕಂಡುಕೊಳ್ಳುವಂಥವರುಗಳಾಗಿ ನಾವಿರಬೇಕು. ತಂದೆಯೇ, ಆ ರೀತಿಯಾಗಿ ನಾವು ಜೀವಿಸಲು ನಮಗೆ ಸಹಾಯವನ್ನು ಮಾಡಿರಿ. ಈ ದಿನಗಳಲ್ಲಿ ಅನೇಕರು ಕ್ರಿಸ್ತನ ಹೆಗಲಿನಿಂದ ಜಾರಿ ಹೋಗಿದ್ದಾರೆ. ಪೂರ್ವದಲ್ಲಿದ್ದಂಥ ಕ್ರಿಸ್ತನ ಮೇಲಿನ ಪ್ರೀತಿ ಇಂದು ಅವರಿಗೆ ಇಲ್ಲ. ಪೂರ್ವದಲ್ಲಿ ಕ್ರಿಸ್ತನನ್ನು ಹುಡುಕಿದ ರೀತಿ ಇಂದು ಕ್ರಿಸ್ತನನ್ನು ಹುಡುಕುವಂಥ ಮನಸ್ಸು ಅವರಿಗಿಲ್ಲ. ತಂದೆಯ ಪೂರ್ವದಲ್ಲಿ ಅವರಿಗಿದ್ದದ್ದು ಕ್ರಿಸ್ತನ ಮೇಲೆ ಪ್ರೀತಿ, ಆದರೆ ಇಂದು ಇರುವುದು ಲೋಕದ ಮೇಲೆ ಪ್ರೀತಿ. ಪೂರ್ವದಲ್ಲಿ ಅವರು ಹುಡುಕಿದ್ದು ಕ್ರಿಸ್ತನನ್ನು, ಇಂದು ಅವರು ಹುಡುಕುತ್ತಿರುವುದು ಲೋಕವನ್ನು. ತಂದೆಯ ಪೂರ್ವದಲ್ಲಿ ಕರ್ತನ ಸಮ್ಮುಖದಲ್ಲಿದ್ದರು, ಆದರೆ ಇಂದು ಲೋಕದಲ್ಲಿ ಸಮಯವನ್ನು ಕಳೆಯುತ್ತಾ ಇದ್ದಾರೆ. ತಂದೆಯೇ ಕುರುಬನ ಹೆಗಲಿನಿಂದ ಜಾರಿ ಹೋಗಿ ಲೋಕಕ್ಕೆ ಎಷ್ಟೋ ದಿನಗಳು ಓಡಿ ಹೋಗಿದ್ದಾರೆ. ನಾವು ಆ ರೀತಿಯಾಗಿ ಇರಬಾರದು. ತಂದೆಯೇ, ಒಂದು ವೇಳೆ ನಮಗೆ ತಿಳಿಯದೆಯೋ ಲೋಕದೊಳಕ್ಕೆ ನಾವು ಜಾರಿ ಹೋಗಿದ್ದರೆ ನಮ್ಮನ್ನು ಕ್ಷಮಿಸಿರಿ. ನಮ್ಮನ್ನು ತಂದೆಯ ಆ ನಾಶನದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರೆಯಲ್ಪಟ್ಟವರು ಅನೇಕರು, ರಕ್ಷಿಸಲ್ಪಡುವಂಥವರು, ಆರಿಸಲ್ಪಡುವಂಥವರು ಕೆಲವರು ಮಾತ್ರವೆಂಬುದಾಗಿ ನಿಮ್ಮ ವಾಕ್ಯವು ಹೇಳುತ್ತದೆ. ತಂದೆಯೇ, ನಾವು ಕರೆಯಲ್ಪಟ್ಟು ಆಯಲ್ಪಡದೆ ಹೋಗಬಾರದು. ನಾನು ಕರೆಯಲ್ಪಟ್ಟಿರಬೇಕು, ಆದರೆ ಆಯಲ್ಪಟ್ಟಿದ್ದೇನಾ? ನಾನು ಆಯಲ್ಪಟ್ಟವನಾಗಿರಬೇಕು, ಕೇವಲ ಕರೆಯಲ್ಪಟ್ಟವನಾಗಿರಬಾರದು. ಸ್ವಾಮಿ, ನಮ್ಮನ್ನು ನಾವು ಕಾದುಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಹೆಗಲಿನ ಮೇಲೇ ಕಡೆಯ ಪರ್ಯಂತರ ಉಳಿಯುವಂತೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಹೊಸ ಸೃಷ್ಟಿಯನ್ನು ಪ್ರವೇಶಿಸಿ ನಿತ್ಯ ಜೀವವನ್ನು ಪಡೆದು ತಂದೆ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮುಂದೆ ನಿಮ್ಮೊಡನೆ ಯಾವಾಗಲೂ ಆನಂದವಾಗಿ ಜೀವಿಸುವಂತೆ ನಮ್ಮನ್ನು ಕಾದುಕೊಳ್ಳಲು ನಮಗೆ ಸಹಾಯ ಮಾಡಿರಿ. ತಂದೆಯೇ, ಓಡಿ ಹೋಗುವಂಥ ಕೆಟ್ಟ ಕುರಿಯ ರೀತಿಯಲ್ಲಿ ನಾವು ಇರಬಾರದು. ತಂದೆ, ನಿಮ್ಮ ಮಾತಿಗೆ ಕಿವಿಗೊಡುವಂಥ ಒಳ್ಳೆಯ ಕುರಿಯಾಗಿ ನಾವು ಬದುಕಬೇಕು. ತಂದೆ, ಆ ರೀತಿಯಾಗಿ ಜೀವಿಸಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಗೆ ತಂದೆಯೇ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.